ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಹರಲೀಲಾವತಾರಾಯ ಶಂಕರಾಯ ವರೌಜಸೇ ಕೈವಲ್ಯಕಲನಾಕಲ್ಪತರವೇ ಗುರವೇ ನಮಃ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರೌರಜಂತಂ ಅನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರಾ ಇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ತಂ ಸರ್ವಭೂತಹೃದಯಂ ಶುಕಮಾನತೋಸ್ಮಿ. ಯಾ ಸ್ವರ್ಗೇ ಬೃಹದಶ್ವಿನಾ ಸುರಪತೇಃ ಅಗ್ರೇ ಸದಾ ಪಠ್ಯತೆ ಪಾತಾಳೇಪಿ ಚ ಕಂಬಲಾಶ್ವತರತೋ ಅನಂತೇನ ಯಾ ಶ್ರೂಯತೆ. ಋಷ್ಯಗ್ರೇ ಬದರೀವನೆ ಪ್ರತಿದಿನಂ ಸೂತೇನ ಯಾ ತನ್ಯತೆ ಸೈಷಾ ಪುಣ್ಯಕಥಾ ಯಥಾಮತಿ ಹರಿಪ್ರೀತ್ಯೈ ಮಯಾ ಕಥ್ಯತೆ. ಸಾ ಏಷಾ ಪುಣ್ಯಕಥಾ ಯಥಾಮತಿ ಹರಿಪ್ರೀತ್ಯೈ ಮಯಾ ಕಥ್ಯತೆ. ಹಾಸನದ ದಿವ್ಯ ಚೈತನ್ಯದ ಈ ಪವಿತ್ರ ತಾಣದಲ್ಲಿ ಸೇರಿದಂತಹ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ ಮತ್ತು ಇದರ ವ್ಯವಸ್ಥಾಪಕರಾದಂತಹ ಶ್ರೀಯುತ ಪ್ರಕಾಶ್ ರಾಯರು ಹಾಗೂ ಅವರ ಸ್ನೇಹಿತರಾದಂತಹ ಶ್ರೀಯುತ ಜೈರಾಮ್ ಮತ್ತು ಶ್ರೀಯುತ ಪರಮೇಶ್ವರ ಭಟ್ರು, ಇನ್ನೆಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶ್ರಮಿಸ್ತಾ ಇರುವಂತಹ ಕಾರ್ಯಕರ್ತರನ್ನು, ಮುಖ್ಯಸ್ಥರನ್ನು ಸ್ಮರಿಸ್ತಾ ಇದ್ದೇನೆ. ಇದರ ಜೊತೆಗೆ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಗುಹೆಯನ್ನು ಬೆಳಗ್ತಾ ಇರುವಂತಹ ವಾಸುದೇವ ಎನ್ನುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ 4 ದಿನದ ಉಪನ್ಯಾಸದ ಈ ಸಂಜೆಯ ದಿನದ ಉಪನ್ಯಾಸಕ್ಕಾಗಿ ಮುಂದಾಗ್ತಾ ಇದ್ದೇನೆ. ಮಾತನಾಡಬೇಕಾದಂಥ ವಿಷಯ ಭಾಗವತಕ್ಕೆ ಸಂಬಂಧಪಟ್ಟಿದ್ದೇ ಹೌದು, ಆದರೆ ಪೂರ್ತಿ ಭಾಗವತ ಅಲ್ಲ. ಯಾಕೆಂದರೆ ಪೂರ್ತಿ ಭಾಗವತವನ್ನೇ ಕೂರ್ತಿ ಮಾತನಾಡಬೇಕು ಅಂದರೆ ಸುಮಾರು ಒಂದು 306 ಉಪನ್ಯಾಸ ಮಾಡಬೇಕಾಗತ್ತೆ ನಾನು. ಹಾಗಾಗಿ ಅಷ್ಟು ವ್ಯಾಪಕವಾದಂಥ ವಿಷಯ ಅಲ್ಲ. ಭಾಗವತದೊಳಗೆ ಬರುವಂತಹ, ಅದರೊಳಗೂ ವಿಶೇಷವಾಗಿ 11ನೇ ಸ್ಕಂಧದಲ್ಲಿ ಬರುವಂಥ ವಿಷಯ ಇದು. ಉದ್ಧವ ಗೀತೆ ಎನ್ನುವಂಥದ್ದು ಒಂದು ಪ್ರಸಿದ್ಧವಾದಂಥ ಪ್ರಸಂಗ. ಶ್ರೀಕೃಷ್ಣ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸುವ ಮೊದಲು ಅಂದರೆ ಅದೇ ಸಂದರ್ಭದಲ್ಲಿ ತನ್ನ ಆತ್ಮೀಯನಾದಂತಹ ಗೆಳೆಯ ಮತ್ತು ಮಂತ್ರಿ ಈ ಎಲ್ಲವೂ ಆದಂತಹ ಉದ್ಧವನಿಗೆ ಉಪದೇಶ ಮಾಡಿದ್ದಾನೆ. ಕೃಷ್ಣ ತನ್ನ ಜೀವನದಲ್ಲಿ ಇಬ್ಬರಿಗೆ ಮಾತ್ರ ಉಪದೇಶ ಮಾಡಿದ್ದಾನೆ. ಒಂದು ಅತ್ತೆಯ ಮಗನಾದಂತಹ ಅರ್ಜುನನಿಗೆ, ಇನ್ನೊಂದು ಈ ಉದ್ಧವನಿಗೆ. ಸ್ವಾರಸ್ಯ ನೋಡಿ, ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡ್ದ, ಆದರೆ ಕೇಳಿಸಿಕೊಂಡಂತಹ ಅರ್ಜುನನ ಹೆಸರು ಅದಕ್ಕೆ ಬಂದಿಲ್ಲ. ಅರ್ಜುನ ಗೀತೆ ಎಂದು ಪ್ರಸಿದ್ಧ ಆಗಲಿಲ್ಲ. ಹೆಸರಾದದ್ದೇನು ಭಗವದ್ಗೀತೆ ಅಂತ. ಇಲ್ಲಿ ಕೇಳಿಸಿಕೊಂಡವನು ಉದ್ಧವ, ಹೇಳಿದವನ ಹೆಸರು ಬಂದಿಲ್ಲ, ಕೇಳಿಸಿಕೊಂಡವನ ಹೆಸರು ಬಂತು, ಉದ್ಧವ ಗೀತೆ ಅಂತ. ಯಾಕೆ ಹೀಗೆ ಅಂದರೆ ವಿಚಾರ ಮಾಡ್ತೀರಾ ಯಾಕೆ ಹೀಗೆ ಅಂತ?
ಅಲ್ಲಿ ಕೃಷ್ಣನ ಹತ್ರ ನನಗೆ ನೀನು ಉಪದೇಶ ಮಾಡು ಅಂತ ಅರ್ಜುನ ಕೇಳಿರಲಿಲ್ಲ. ಕೇಳಿದ್ದೇನಾದ್ರು ದಾಖಲೆ ಇಲ್ಲ. ಹಾಗಾಗಿ ಅರ್ಜುನ ಕೇಳಿರಲಿಲ್ಲ. ಆದರೂ ಸಹ ಕೃಷ್ಣ ಅವನಿಗೆ ಉಪದೇಶ ಮಾಡಿದ. ಹಾಗಾಗಿ ಭಗವಂತನಾಗಿ ತನ್ನ ಆ ಮೂಲ ಸ್ವರೂಪದ ನೆಲೆಯಲ್ಲಿ ನಿಂತು ಆ ಆವೇಶ ಭರಿತನಾಗಿ ಹೇಳಿದ. ಹಾಗಾಗಿ ಅದು ಉಪದೇಶ ಮಾಡಿದವನ ಹೆಸರಿನಲ್ಲಿ ಪ್ರಸಿದ್ಧವಾಯಿತು, ಭಗವದ್ಗೀತೆ ಆಯಿತು. ಆದರೆ ಇಲ್ಲಿ ಹಾಗಲ್ಲ. ಕೃಷ್ಣ ಮನಸ್ಸಿನಿಂದ ಕುಳಿತಿದ್ದಿದ್ರೂ ಸಹ ಅವನನ್ನು ಹಿಂದೂ ಬಿಡದೆ ಮುಂದೂ ಬಿಡದೆ ಕಾಡಿ ಬೇಡಿ ಆ ಉಪದೇಶವನ್ನು ಪಡೆದುಕೊಂಡವನು ಉದ್ಧವ. ಆದ್ದರಿಂದ ಕೇಳಿಕೊಂಡಂತಹ ಆ ಉಪದೇಶವನ್ನು ಗ್ರಹಿಸಿದಂಥವನ ಹೆಸರೇ ಇತಿಹಾಸದಲ್ಲಿ ದೃಢವಾಗಿ ನಿಂತುಬಿಡ್ತು. ಹಾಗಾಗಿ ಉದ್ಧವ ಗೀತೆ ಅಂತಾಯಿತು. ಅಲ್ಲಿಗೆ ಪ್ರಶ್ನೆ ಇಷ್ಟೇ, ನಮಗಿಷ್ಟ ಇಲ್ಲದೆ ಇದ್ದಂತಹ ವಿಷಯವನ್ನು ಗುರುಗಳು ನಮಗೆ ಹೇಳಿದರೆ ಅಲ್ಲಿ ಶಿಷ್ಯನ ಹೆಸರು ದಾಖಲಾಗುವುದಿಲ್ಲ. ಗುರುಗಳಿಗೆ ಹೇಳಲಿಕ್ಕೆ ಇಷ್ಟ ಇಲ್ಲದಿದ್ದರೂ ಸಹ ಅವರು ಕೈಕಾಲು ಹಿಡಿದು ಅವ್ರನ್ನ ಆಗ್ರಹಪಡಿಸಿ ನಾವು ಕೇಳಿದರೆ ಆಗ ಅಲ್ಲಿ ಇತಿಹಾಸದಲ್ಲಿ ಕೇಳಿದವನ ಹೆಸರು ದಾಖಲಾಗ್ತದೆ. ಹಾಗಾಗಿ ಈಗ ನೀವು ತೀರ್ಮಾನ ಮಾಡಬೇಕು, ಕೇಳಿದವರ ಹೆಸರು ದಾಖಲಾಗಬೇಕು ಅಥವಾ ಹೇಳಿದವರ ಹೆಸರು ದಾಖಲಾಗಬೇಕು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಪ್ರಶ್ನೆ ಈಗ, ಉದ್ಧವ ಅಂದರೆ ಯಾರು ಇವನು? ಕನ್ನಡದಲ್ಲಿ ಒಂದು ಉದ್ಧವ ಅಂತ ಒಂದು ಶಬ್ದ ಉಂಟು, ಹವ್ಯಕ ಭಾಷೆಯಲ್ಲಿ ಹೇಳ್ತಾರೆ ಅವನು ಎಲ್ಲರನ್ನೂ ಉದ್ಧವ ಅಂತ. ಉದ್ಧವ ಅಂದರೆ ಉದ್ದುವವನು ಅಂತ. ನೆಲ ಉದ್ಧವ, ಮನೆ ಉದ್ಧವ ಅಂದರೆ ಎಲ್ಲ ಸ್ವಚ್ಛ ಮಾಡುವನು ಅಂತ ಅರ್ಥ. ಆದರೆ ಇದು ಮಹಾಪುರಾಣ ಉದ್ಧವ ಅಂತ. ಈತ ಯಾರು ಅಂತ, ಯಾಕೆಂದರೆ ಇಡೀ ಯಾದವ ಕುಲದಲ್ಲಿ ಇವನಷ್ಟು ಎತ್ತರಕ್ಕೆ ಆಧ್ಯಾತ್ಮಿಕವಾಗಿ ಏರಿದವರು ಇನ್ನೊಬ್ಬ ವ್ಯಕ್ತಿ ಸಿಗೋದಿಲ್ಲ. ಆದರೆ ಇವನೊಂದು ರೀತಿಯಲ್ಲಿ ಅಪ್ರಸಿದ್ಧ ವ್ಯಕ್ತಿಯಾಗಿಯೇ ಉಳಿದು ಬಿಟ್ಟ. ಯಾಕೆಂದರೆ ಮೂಲತಃ ವೇದಾಂತದ ಸ್ವಭಾವದವನು. ಹಾಗಾಗಿ ಅವನು ತೆರೆಯ ಮುಂದೆ ಬರದೆ ತೆರೆಯ ಹಿಂದೆಯೇ ನಿಂತ. ಉದ್ಧವ ಯಾರು ಅಂದರೆ, ವಸುದೇವನ ಹೆಸರು ನಿಮಗೆಲ್ಲರಿಗೂ ಗೊತ್ತು. ವಸುದೇವನಿಗೆ ಒಬ್ಬ ತಮ್ಮ ಇದ್ದ. ಅವನ ಹೆಸರು ದೇವಭಾಗ ಅಂತ. ಆ ದೇವಭಾಗನ ಮಗನೇ ಈ ಉದ್ಧವ. ಇಷ್ಟು ಹೇಳಿದ್ರಿಂದ ಸ್ವಲ್ಪ ನಮಗೆ ಮಹಾಭಾರತವೋ ಭಾಗವತವೋ ಗೊತ್ತಿದ್ದವರಿಗೆ ಒಂದು ಸ್ಥೂಲವಾದಂಥ ಒಂದು ಅರ್ಥ ಗೊತ್ತಾಗ್ತದೆ. ಏನಂದರೆ, ಈ ಉದ್ಧವ ಕೃಷ್ಣನಿಗೆ ತಮ್ಮ ಅಥವಾ ಅಣ್ಣನೂ ಆಗಿರ್ಬೋದು. ಚಿಕ್ಕಪ್ಪನ ಮಗನಾದ್ದರಿಂದ ತಮ್ಮನೇ ಅಂತ ಹೇಳೋದು ಹೆಚ್ಚು ಸರಿ. ಯಾಕೆಂದರೆ ನೇರವಾಗಿ ಭಾಗವತ ಅಣ್ಣ ಅಂತಲೂ ಹೇಳುವುದಿಲ್ಲ, ತಮ್ಮ ಅಂತಲೂ ಹೇಳುವುದಿಲ್ಲ. ಕೃಷ್ಣನ ಚಿಕ್ಕಪ್ಪನ ಮಗ ಅಂತ ಇಷ್ಟು ಮಾತ್ರ ಹೆಸರಿಸ್ತದೆ. ಹಾಗಾಗಿ ಅವನು ಏನು ಅನ್ನೋದನ್ನು ನಾವು ನಿರ್ಧಾರ ಮಾಡ್ಕೊಂಡಾಯ್ತು. ಒಟ್ಟಾರೆ ಕೃಷ್ಣನ ತಮ್ಮ ಸಂಬಂಧದಲ್ಲಿ. ಆದರೆ ಆತ್ಮೀಯತೆಯಲ್ಲಿ ಕೃಷ್ಣನಿಗೆ ಅತ್ಯಂತ ಆತ್ಮೀಯ ಗೆಳೆಯ. ಇದು ಎರಡನೇ ಅಂಶ. ಮೂರನೇದು, ಉದ್ಧವ ಹೇಗಿದ್ದ ನೋಡೋದಕ್ಕೆ ಅಂದರೆ, ಒಂದು ದೃಷ್ಟಿಯಲ್ಲಿ ಕೃಷ್ಣನ ಪಡಿಯಚ್ಚು. ಕೃಷ್ಣನನ್ನು ನೋಡಿದರೆ ಮತ್ತು ಉದ್ಧವನನ್ನು ನೋಡೋದು ಬೇಡ. ಉದ್ಧವನನ್ನು ನೋಡಿದರೆ ಅರೆ ಕೃಷ್ಣನೇ ಬಂದುಬಿಟ್ನಲ್ಲ ಅಂತ ಅಂದ್ಕೊಳ್ಬೇಕು. ಹಾಗಿದ್ದ ನೋಡೋದಕ್ಕೆ ಅವನು. ಅದರ ಜೊತೆಗೆ ಕೃಷ್ಣನಿಗೆ ಅತ್ಯಂತ ಆತ್ಮೀಯ. ಅವನ ಮಂತ್ರಿ ಕೂಡ ಆಗಿದ್ದ. ನೋಡಿ, ಸಾಮಾನ್ಯವಾಗಿ ಈ ದಾಯಾದಿಗಳ ಅಣ್ಣ ತಮ್ಮ ಆದರೆ ಒಬ್ಬರ ಮುಖ ಪೂರ್ವ, ಇನ್ನೊಬ್ಬರ ಮುಖ ಪಶ್ಚಿಮ ಆಗಿರ್ತದೆ. ಆದರೆ ಕೃಷ್ಣ ಮತ್ತು ಉದ್ಧವರ ಸಂಬಂಧ ಮಾತ್ರ ಹಾಗಿರಲಿಲ್ಲ, ಅತ್ಯಂತ ಆತ್ಮೀಯವಾಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ, ನಿಮಗೊಂದು ಸಣ್ಣ ಇನ್ಸಿಡೆಂಟ್ ಹೇಳಿಬಿಡಬೇಕು ನಾನು. ಕೃಷ್ಣ ತನ್ನ 8ನೇ ವಯಸ್ಸಿನಲ್ಲಿ ದ್ವಾರಕೆಯನ್ನು ಬಿಟ್ಟು ಮಧುರೆಗೆ ಬರ್ತಾನೆ ಅಂದರೆ ಕಂಸ ಅವನನ್ನು ಕರೆಸಿಕೊಂಡ ಅಕ್ರೂರನ ಮೂಲಕ. ಆಗ ಕೃಷ್ಣ ರಥವನ್ನು ಏರಿ ಹೊರಟಾಗ ಗೋಪಿಕಾಸ್ತ್ರೀಯರು ಕಣ್ಣೀರಿಟ್ಟಂಥ ಒಂದು ಸಂದರ್ಭ ಭಾಗವತದಲ್ಲಿ ತುಂಬ ಹೃದಯ ವಿದ್ರಾವಕವಾಗಿ ವರ್ಣಿತವಾಗಿದೆ. ಅಷ್ಟರ ಮಟ್ಟಿಗೆ ಕೃಷ್ಣನನ್ನು ಹಚ್ಚಿಕೊಂಡವರು. ಅವರು ಹೇಳ್ತಾರೆ, ಈ ಅಕ್ರೂರನಿಗೆ ಯಾರು ಇವನಿಗೆ ಅಕ್ರೂರ ಅಂತ ಹೆಸರಿಟ್ರು? ಅಕ್ರೂರ ಅಂದರೆ ಕುರುರಿ ಅಲ್ಲ ಅಂತ ಅರ್ಥ. ಆದರೆ ಇವನು ಗೋಕುಲಕ್ಕೆ ನಿಜವಾದ ಅರ್ಥದಲ್ಲಿ ಒಬ್ಬ ಕ್ರೂರಿಯಾಗಿ ಬಂದುಬಿಟ್ಟ ಅಂತ ಬೈತಾರೆ ಅವನನ್ನು. ಯಾಕೆಂದರೆ ನಮ್ಮ ಆರಾಧ್ಯ ದೈವನ ಅಂತ ಕೃಷ್ಣನನ್ನು ಈತ ಕಡ್ಕೊಂಡು ಹೋಗ್ಬಿಟ್ನಲ್ಲ.
ಎನ್ನುವುದು ಗೋಪಿಕಾಸ್ತ್ರೀಯರ ಒಂದು ಹಪಹಪಿಸುವಿಕೆ. ಇದನ್ನು ನೋಡಿದಾಗ ಸ್ವತಃ ಕೃಷ್ಣನೇ ಎಲ್ಲೋ ಒಂದು ಕಡೆಗೆ ಇವರೀಗ ನಿಯಂತ್ರಿಸಿಕೊಳ್ಳಲಾರರು, ಹಾಗೆ ಅಂತ ನಾನು ಇಲ್ಲಿ ನಿಲ್ಲೋದಕ್ಕೂ ಆಗೋದಿಲ್ಲ, ಹೋಗಲೇಬೇಕು ಬಿಲ್ಲು ವಿದ್ಯೆಗೆ, ಆ ವ್ಯಾಜದಿಂದ ಕಂಸನನ್ನು ಮುಗಿಸಬೇಕು ಅಂಥೇಳಿ ಕೃಷ್ಣ ಹೊರಟು ಬರ್ತಾನೆ. ಬಂದ ಮೇಲೆ ಕಂಸನನ್ನು ಸಾಯಿಸಿ ಆದಮೇಲೆ ಕೃಷ್ಣನ ಲೋಕೋದ್ಧಾರದ ಹಲವು ಕ್ರಿಯೆಗಳಲ್ಲಿ ಅದು ಸಹ ಒಂದು. ಕೊನೆಗೆ ತಕ್ಷಣ ಅವನು ಉದ್ಧವನನ್ನು ಕರೆದು ಹೇಳ್ತಾನೆ, ಉದ್ಧವ, ತಕ್ಷಣ ನೀನು ಗೋಕುಲಕ್ಕೆ ಹೋಗಿ ಗೋಪಿಕಾಸ್ತ್ರೀಯರನ್ನು ಸಾಂತ್ವನಗೊಳಿಸು ಅಂತ. ಎಂಥ ವಿಶ್ವಾಸ ಇರಬೇಕ್ರಿ ಅವನಿಗೆ. ಉದ್ಧವ ಬಂದಾಗ ಗೋಪಿಕಾಸ್ತ್ರೀಯರು ಏನು ಸಂತೋಷಪಟ್ಟರು ಅಂತಂದರೆ, ಕೃಷ್ಣನೇ ಬಂದುಬಿಟ್ಟ ಅಂತ ಮೊದಲು ಭಾವಿಸಿದರು. ಕೊನೆಗೆ ಗೊತ್ತಾಯಿತು ಕೃಷ್ಣ ಅಲ್ಲ ಬಂದವನು, ಕೃಷ್ಣನ ದೂತನಾಗಿ ಉದ್ಧವ ಬಂದಿದ್ದಾನೆ ಅಂತ. ಆಗ ಮರುಕ್ಷಣದಲ್ಲಿ ಅವನನ್ನು ನಿಲ್ಲಿಸೋದಕ್ಕೆ ಶುರು ಮಾಡ್ತಾರೆ ಅವರು. ಅಕ್ರೂರ ಬಂದು ನಮ್ಮ ಆರಾಧ್ಯ ದೈವನ ಅಂಥ ಕೃಷ್ಣನನ್ನು ಕರ್ಕೊಂಡು ಹೋದ, ಇವನು ಬಂದು ಪ್ರಾಯಶಃ ನಮ್ಮ ಗೋಕುಲವನ್ನೇ ಎತ್ಕೊಂಡು ಹೋಗ್ಬಿಡ್ತಾನೆ ಅಂತ ಅವನನ್ನು ಸಂಶಯದ ಕಣ್ಣಿನಿಂದ ನೋಡಿದರು. ಇದೆಲ್ಲ ಕೃಷ್ಣನಿಗೆ ಗೊತ್ತಿತ್ತು. ಇದೆಲ್ಲವನ್ನೂ ಸಹಿಸಿಕೊಂಡು ಗೋಪಿಕಾಸ್ತ್ರೀಯರಿಗೆ ಒಂದು ಸಮಾಧಾನದ ಮಾತನ್ನು ಹೇಳುವಂಥ ಶಕ್ತಿ ಇದ್ದದ್ದಿದ್ದರೆ ಅದು ಉದ್ಧವನಿಗೆ ಅಂತ ಕೃಷ್ಣನಿಗೆ ಗೊತ್ತಿತ್ತು. ಹಾಗಾಗಿ ಉದ್ಧವನನ್ನು ಕಳಿಸಿಕೊಟ್ಟ. ಹತ್ತತ್ರ 1.5 ತಿಂಗಳ ಕಾಲ ಉದ್ಧವ ಗೋಕುಲದಲ್ಲಿ ನಿಂತಿದ್ದ. ಹೋಗುವಾಗ ಗೊತ್ತಾಗ್ತದೆ ಅವನಿಗೆ ಕೃಷ್ಣ ಯಾಕೆ ನನ್ನನ್ನು ಇಲ್ಲಿಗೆ ಕಳಿಸಿದ ಅಂತ. ಭಾಗವತ ದಶಮಸ್ಕಂಧದ ಕೊನೆಯಲ್ಲಿ ಇದನ್ನು ವರ್ಣನೆ ಮಾಡುತ್ತೆ, ಮತ್ತು ಏಕಾದಶಸ್ಕಂಧಲ್ಲೂ ಬರ್ತದೆ. ಆ ಗೋಪಿಕಾಸ್ತ್ರೀಯರು ಕೃಷ್ಣನಿಗಾಗಿ ಚಡಪಡಿಸುವನ್ನು ನೋಡಿದರೆ ಅದನ್ನು ಓದುವವರಿಗೆ ನಮಗೆ ಹೃದಯ ಕರೆಗೆ ಬರ್ತದೆ ಅಂತ. ರಾಸಕ್ರೀಡೆ ವಿಷಯ ಅದೆಲ್ಲ ಬೇರೆ ಬೇರೆ ವಿಷಯ. ಕೊನೆಗೆ ಉದ್ಧವ ಅಲ್ಲಿಂದ ಹೊರಟು ಬರಬೇಕಿದ್ರೆ ಒಂದು ಮಾತು ಹೇಳ್ತಾನೆ, ನನಗೆ ಇನ್ನೊಂದು ಜನ್ಮ ಅನ್ನೋದಿದ್ದರೆ ನಾನು ಈ ಗೋಪಿಕಾಸ್ತ್ರೀಯರು ಸಂಚರಿಸುವಂಥ ದಾರಿಯಲ್ಲಿರುವಂಥ ಒಂದು ಧೂಳಿಯ ಕಣವಾಗಿ ಹುಟ್ಟಬೇಕು ಅಂತ. ಅಥವಾ ಈ ಯಮುನಾ ನದಿಯ ತೀರದಲ್ಲಿ ಬಿದಿರು ಮೊಳೆಗಳಿದ್ದಾವಲ್ಲ, ಆ ಯಾವುದಾದ್ರೂ ಒಂದು ಬಿದಿರು ಮೊಳೆಯಲ್ಲಿ ನಾನು ಒಂದು ಬಿದಿರು ಮೊಳೆಯಾಗಿ ಹುಟ್ಟಬೇಕು. ಯಾಕೆಂದರೆ ಅದನ್ನು ಕೃಷ್ಣ ತನ್ನ ತುಟಿಯ ಹತ್ತಿರದಲ್ಲಿ ಇರಿಸಿಕೊಳ್ತಾನೆ. ಅದಕ್ಕೆ ಮುರಳಿ ಅಂತ ಹೆಸರು. ಇತ್ಯಾದಿ ಸ್ವತಃ ಉದ್ಧವ ಆ ಸಂದರ್ಭದಲ್ಲಿ ಗೋಪಿಕಾಸ್ತ್ರೀಯರನ್ನು ಸಾಂತ್ವನ ಮಾಡಲಿಕ್ಕೆ ಅಂತ ಬಂದವನು ಕೊನೆಗೆ ವಿಚಾರ ಮಾಡ್ತಾನೆ, ಕೃಷ್ಣ ನನ್ನನ್ನೇ ಯಾಕೆ ಇಲ್ಲಿಗೆ ಕಳಿಸಿದ? ಇದರ ಹಿಂದೆ ಏನೋ ಇರಬೇಕು, ಅದನ್ನು ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ನಿಮಗೆ ಗೊತ್ತಾಗಿರಬೇಕು ಪ್ರಾಯಶಃ. ಮುಂದೆ ಈ 11ನೇ ಸ್ಕಂಧದಲ್ಲಿ ಕೃಷ್ಣ ಉದ್ಧವನಿಗೆ 23 ಅಧ್ಯಾಯಗಳಲ್ಲಿ ವೇದಾಂತ ವಿಚಾರವನ್ನು ಉಪದೇಶ ಮಾಡ್ತಾನೆ. ಆ ವೇದಾಂತ ವಿಚಾರಕ್ಕೆ ಪೂರ್ವಭಾವಿಯಾಗಿ ಇರಬೇಕಾದದ್ದು ಭಕ್ತಿಯ ಪಾತಳಿ. ಕೃಷ್ಣ ಉದ್ಧವನಿಗೆ ಗೋಪಿಕಾಸ್ತ್ರೀಯರನ್ನು ನೀನು ನೋಡಿ ಕಲಿತು ಬಾ, ನಾನು ಏನು ಅನ್ನೋದು ನಿನಗೆ ಗೊತ್ತಾಗ್ತದೆ ಅಂತ ಬಾಯ್ಬಿಟ್ಟು ಹೇಳದೇನೆ ಈ ಸೂಚನೆಯನ್ನು ಅತ್ಯಂತ ರಹಸ್ಯವಾಗಿ ಅವನಿಗೆ ತಿಳಿಸಿದ್ದಾನೆ. ನೋಡುವವರ ದೃಷ್ಟಿಯಲ್ಲೇ ಕೃಷ್ಣ ಸಮಾಧಾನ ಮಾಡಲಿಕ್ಕೆ ಕಳಿಸಿದ್ದಾನೆ, ಅದು ಸತ್ಯ ಹೌದು. ಅದು ಮೇಲ್ಮುಖ. ಅದರ ಅಂತರಂಗದ ಭಾಗ ಏನು ಕೇಳಿದರೆ, ಮುಂದೆ ಅಧ್ಯಾತ್ಮ ವಿಷಯವನ್ನು ಇಡೀ ಆದವ ವಂಶದಲ್ಲಿ ಕೇಳಿ ಜೀರ್ಣಿಸಿಕೊಳ್ಳುವ ಅರ್ಹತೆ ಇದ್ದದ್ದಿದ್ದರೆ ಅದು ಉದ್ಧವನಿಗೆ ಮಾತ್ರ. ಆದರೆ ಇನ್ನೊಂದು ಸ್ವಲ್ಪ ಅದು ಪರಿಪಾಕ ಆಗಬೇಕು. ಅದಕ್ಕೋಸ್ಕರ ಅವನನ್ನು ಆಯ್ಕೆ ಮಾಡಿ ಕೃಷ್ಣ ಗೋಕುಲಕ್ಕೆ ಕಳಿಸ್ತಾನೆ. ಆ ಭಕ್ತಿಯ ಪಾಠವನ್ನು ನಾನು ಹೇಳೋದಕ್ಕಿಂತ ಗೋಪಿಕಾಸ್ತ್ರೀಯರನ್ನು ನೋಡಿ ಅವನು ಕಲಿಬೇಕು ಹೀಗೆ ಅಂತ. ಇಂತಹ ಉದ್ಧವ ಕೃಷ್ಣನಿಗೆ ಸಹಜವಾಗಿ ಆತ್ಮೀಯನಾಗಿಬಿಟ್ಟ. ಕೃಷ್ಣನನ್ನು ಅವನು ಹಚ್ಚಿಕೊಂಡಷ್ಟು ಬೇರೆ ಯಾರೂ ಹಚ್ಚಿಕೊಂಡಿಲ್ಲ ಇಡೀ ಯದುಕುಲದಲ್ಲಿ. ಕೊನೆಗೆ
ಈ ಸಂದರ್ಭ ಹೇಗೆ ಬರುತ್ತೆ ಕೇಳಿದರೆ, ಕೃಷ್ಣ ಈ ಭೂಮಿಯಲ್ಲಿ ಅವತರಿಸಿ 106 ವರ್ಷಗಳು, ಭಾಗವತ ಹೇಳೋ ಪ್ರಕಾರ 125 ವರ್ಷಗಳು, ಎರಡೂ ಒಂದೇ. ಇದನ್ನು ಕೇಳಿದ ತಕ್ಷಣ ನೀವು ಹೇಳ್ತೀರಿ ನಿಮಗೆ ಗಣಿತ ಬರೋದಿಲ್ಲರಿ ಅಂತ. ನಾನು ಒಪ್ಕೊಬಿಡ್ತೇನೆ. ಯಾಕೆ ಅಂತಂದರೆ 106, 125 ಎರಡೂ ಒಂದೇ ಆಗೋದು ಹೇಗೆ? ಗಣಿತದ ಪ್ರಕಾರ ಎರಡು ಬೇರೆ ಬೇರೆ ಅಲ್ವಾ? ಅದು ಬೇರೆ ವಿಷಯ, ಅದು ಹಾಗೆ ಬಿಟ್ಬಿಡೋಣ. ಯಾಕೆ ನಾನು ಕೈ ಹಾಕಿರೋ ವಿಷಯ ಮುಂದಕ್ಕೆ ಹೋಗೋದಿಲ್ಲ ಹೇಗೆ ಅಂತ. ಕಾಲಗಣನೆ ಮಾಡಲಿಕ್ಕೆ ಬೇರೆ ಬೇರೆ ಪದ್ಧತಿ ಉಂಟು, ಆ ಪದ್ಧತಿಯಲ್ಲಿ ಹೇಳ್ತಾರೆ ಹೀಗೆ ಅಂತ. ಹಾಗಾಗಿ 106 = 125, 125 = 106 ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಕೃಷ್ಣ ವಿಚಾರ ಮಾಡ್ತಾನೆ, ನಾನು ಅವತಾರ ಎತ್ತಿದಂತಹ ಉದ್ದೇಶ ಪೂರ್ಣ ಆಗಿದೆ. ಮಹಾಭಾರತದ ಯುದ್ಧ ವ್ಯಾಜದಿಂದ 18 ಅಕ್ಷೋಹಿಣಿ ಸೈನಿಕರನ್ನು ಮುಗಿಸಿದ್ದೇನೆ. ಹಾಗಂದ್ರೆ ಏನು ಅಕ್ಷೋಹಿಣಿ ಅಂದರೆ? ಮತ್ತು ಅದನ್ನು ಅರ್ಥ ಹೇಳಲಿಕ್ಕೆ ಹೋಗೋದಿಲ್ಲ ನಾನು, ಏಕೆಂದರೆ ಅದು ಅಕ್ಷೋಹಿಣಿ ಅದರ ಹೆಸರೇ. ಅದರ ಒಟ್ಟು ಅದರ ಮಥಿತವಾದ ಅರ್ಥವನ್ನು ನಿಮ್ಮ ಹತ್ರ ಹೇಳಿಬಿಡ್ತೇನೆ. ಸುಮಾರು 55 ಲಕ್ಷ ಜನರನ್ನು ಕೃಷ್ಣ ಆ ಕಾಲದಲ್ಲಿ ಯುದ್ಧದ ವ್ಯಾಜದಿಂದ ಮುಗಿಸಿದ್ದಾನೆ. ಅಂದು ನಮ್ಮ ದೇಶದ ಒಟ್ಟು ಸಂಖ್ಯೆ ಎಷ್ಟಿರಬಹುದು? ಮಹಾಭಾರತ ಹೇಳುತ್ತೆ ಸುಮಾರು ಒಂದು 5 ಕೋಟಿ. ಅದರೊಳಗೆ ಅಷ್ಟು ಭಾಗವನ್ನು ಕೃಷ್ಣ ಮುಗಿಸಿದ್ದಾನೆ ಮಹಾಭಾರತ ಯುದ್ಧದ ನೆಪದಿಂದ ಹೇಗೆ ಅಂತ. ಭೂಭಾರ ಹರಣದ ಭಾಗ ಆಗಿದೆ, ಕಾರ್ಯ ಆಗಿದೆ. ಇಂಥ ಸಂದರ್ಭದಲ್ಲಿ ವಿಚಾರ ಮಾಡ್ತಾ ಇದ್ದಾನೆ, ಕೃಷ್ಣ ಯಾವ ಯದುವಂಶದಲ್ಲಿ ಹುಟ್ಟಿದ್ದಾನೋ ಆ ಯಾದವರು ಮಾತ್ರ ನಾಯಿ ಕೊಡೆ ಬೆಳೆದಂಗೆ ಬೆಳೀತಾ ಇದ್ದಾರೆ. ಸಾಲದ್ದಕ್ಕೆ ಅವ್ರ ತಂಟಿಗೆ ಯಾರೂ ಹೋಗ್ತಾ ಇಲ್ಲ, ಹೆದರ್ತಾ ಇದ್ದಾರೆ. ಯಾಕೆಂದರೆ ಕೃಷ್ಣ ಹುಟ್ಟಿದ ವಂಶ. ಇವರು ಯಾರು ಕೇಳಿದ್ರು ಸಹ ನಾವು ಯಾರು ಗೊತ್ತಾ ಹಿಂಗಂತಾರೆ. ಕೆಲವು ಸಲ ಹೇಳ್ತಾರಲ್ಲ ಬೇರೆ ಬೇರೆ ಊರವರು, ಮತ್ತು ನಿಮ್ಮೂರವ್ರು ಇದ್ರೂ ಇರ್ಬೋದು, ನಂಗೆ ಗೊತ್ತಿಲ್ಲ, ಅದು ತೀರ್ಮಾನ ನೀವು ಮಾಡಬೇಕಾದದ್ದು ಹೀಗೆ ಅಂತ. ಹಾಗಾಗಿ ಯಾರೋ ಒಬ್ಬ ವ್ಯಕ್ತಿ ಇದ್ದರೆ ಅವನ ಹೆಸರನ್ನು ಹೇಳಿಕೊಂಡು ನಾವೆಲ್ಲ ದೊಡ್ಡವರಾಗ್ತೇವಲ್ಲ ಅಲ್ವಾ? ಹಾಗೆ ನಾವು ಏನೇ ತಪ್ಪು ಮಾಡಿದರೂ ಸಹ ನಮ್ಮನ್ನು ಯಾರೂ ಮುಟ್ಟೋದಿಲ್ಲ, ನಮಗೇನೂ ಶಿಕ್ಷೆ ಇಲ್ಲ ಎನ್ನುವಂಥದ್ದು. ಅದಕ್ಕೋಸ್ಕರ ಕೃಷ್ಣ ವಿಚಾರ ಮಾಡ್ತಾ ಕುಳಿತಿದ್ದ. ಕೊನೆಗೆ ವಿಚಾರ ಮಾಡ್ತೇನೆ, ಇವರನ್ನು ಇನ್ಯಾರೂ ಬೇರೆಯವರು ಮುಗಿಸ್ಲಿಕ್ಕೆ ಆಗೋದಿಲ್ಲ. ಏಕೆಂದರೆ ನಾನಿದ್ದೇನೆ ಎನ್ನುವಂತಹ ಭಯದಿಂದ ಯಾರೂ ಇವರನ್ನು ಮುಟ್ಟೋದಿಲ್ಲ. ಅದಕ್ಕೋಸ್ಕರ ಈಗ ಇವರಲ್ಲೇ ಜಗಳವನ್ನು ತಂದು ಹಾಕಬೇಕು ಅಂತ ಕೃಷ್ಣ ತೀರ್ಮಾನ ಮಾಡ್ತಾನೆ. ಯಾಕೆಂದರೆ ಈ ಗಾಳಿ ಬೀಸಿದಾಗ ಬಿದಿರು ಮಳೆಗಳು ಒಂದಕ್ಕೊಂದು ಉಜ್ಜಿಕೊಂಡು ಅಲ್ಲಿಯೇ ಬೆಂಕಿ ಉತ್ಪನ್ನ ಆಗುತ್ತೆ. ಅದಕ್ಕೆ ಯಾರು ಬೆಂಕಿ ಇಟ್ಟರು ಕೇಳಿದರೆ ಆ ಬಿದಿರು ಹಿಂಡೆ ತನಗೆ ತಾನು ಬೆಂಕಿ ಇಟ್ಟುಕೊಡ್ತು ಹಾಗೆ ಅಂತ. ಅದಕ್ಕೆ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿ ಕೃಷ್ಣನ ಒಬ್ಬ ಮಗ ಸಾಂಬ, ಕೃಷ್ಣನಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾಕೆಂದರೆ ನಿಮ್ಗೆ ಗೊತ್ತು 16,008 ಜನ ಪತ್ನಿಯರು ಅವನಿಗೆ, ತುಂಬ ಜನ ಮಕ್ಕಳಾಗಿದ್ದಾರೆ ಅವನಿಗೆ, ಮೊಮ್ಮಕ್ಕಳು ತುಂಬ ಜನ ಇದ್ದಾರೆ. ಎಲ್ಲರೂ ಬೆಳೆದು ನಿಂತು ಬಿಟ್ಟಿದ್ದಾರೆ. ಕೃಷ್ಣ ಅಜ್ಜನಾಗಿದ್ದಾನೆ. ಆದರೆ ಏನಾಯಿತು, ತಾನು ಹುಟ್ಟಿದಂತಹ ವಂಶದಲ್ಲಿಯೇ ತನ್ನವ್ರ ಬಗ್ಗೆ ಜನ ಆಡಿಕೊಳ್ಳುವಂತಹ ಅಪಖ್ಯಾತಿಗಳು, ಅಪಶ್ರುತಿಗಳು ಕೃಷ್ಣನ ಕಿವಿಗೆ ಬಿದ್ದು, ಆದರೂ ಯಾರೂ ಅವನನ್ನು ನಿಯಂತ್ರಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ತೀರ್ಮಾನಿಸಿದಂಥ ಕೃಷ್ಣ ಇವ್ರನ್ನ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. 2 ಕಾರಣ. ಒಂದು, ಯಾದವರನ್ನು ಬೇರೆಯವರು ಮುಟ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು. ಇನ್ನೊಂದು ಪ್ರಸಂಗ ಮಹಾಭಾರತ ಯುದ್ಧದಲ್ಲಿ ನಡೆದಿತ್ತು. ಇದೆಲ್ಲ ತುಂಬ ಅಲ್ಲಲ್ಲಿ ಗುಟ್ಟಾಗಿರುವಂಥ ವಿಚಾರ, ಅದೊಂದು ಹೇಳಿಬಿಡ್ತೇನೆ. ಮಹಾಭಾರತ ಯುದ್ಧ ಮುಗೀತು. ಯುದ್ಧ ಮುಗಿದ ಮೇಲೆ ಗಾಂಧಾರಿ ಧೃತರಾಷ್ಟ್ರನ ಹೆಂಡತಿ, 100 ಜನ ಮಕ್ಕಳನ್ನು ಕಳಕೊಂಡ ತಾಯಿ, ಒಮ್ಮೆ ಬದುಕಿರುವಾಗಂತೂ ತನ್ನ ಮಕ್ಕಳ ಮುಖವನ್ನು ನಾನು ನೋಡಲಿಲ್ಲ, ಕೊನೆಗೆ ಸತ್ತ ಶವಗಳನ್ನಾದರೂ ನೋಡ್ತೇನೆ ಅಂತ ಹೇಳಿ ಆ ಕುರುಕ್ಷೇತ್ರ ಯುದ್ಧ ಭೂಮಿಗೆ ಬರ್ತಾಳೆ. ತನ್ನ ಕಣ್ಣಿಗೆ ಕಟ್ಟಿದಂಥ ಪಟ್ಟಿಯನ್ನು ಮೊದಲ ಬಾರಿ ಆಕೆ ಬಿಡಿಸಿಕೊಂಡು ನೋಡ್ತಾಳೆ. ನೋಡಿ, ಬದುಕಿರುವಾಗ ನೋಡುವ ಭಾಗ್ಯ ಇಲ್ಲ ಅವಳಿಗೆ. ಸತ್ತಾಗ ಆ ಎಲ್ಲ ಶವಗಳ ರಾಶಿಯನ್ನು ನೋಡ್ತಾ ಹೋಗ್ತಾಳೆ. ಕೃಷ್ಣನೂ ಇದ್ದ, ಧರ್ಮರಾಜಾದಿ ಪಾಂಡವರು ಅಲ್ಲಿದ್ದರು. ಗಾಂಧಾರಿಗೆ ದುಃಖ ಉಮ್ಮಳಿಸಿ ಬರುತ್ತದೆ.
ಆಗ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಿಕ್ಕಾಗದೇ ಇರುವಂಥ ಗಾಂಧಾರಿ ಕೃಷ್ಣನಿಗೆ ಶಾಪವನ್ನು ಕೊಟ್ಟಳು. ಏನು ಶಾಪ ಕೊಟ್ಟಳು ಅಂದರೆ, ಕೃಷ್ಣ, ನೀನು ಮನಸ್ಸು ಮಾಡಿದ್ದಿದ್ರೆ ನನ್ನ 100 ಮಕ್ಕಳಲ್ಲಿ 100 ಮಕ್ಕಳನ್ನು ಬದುಕಿಸಬಹುದಿತ್ತು. ಒಂದು, ಕೊನೆ ಪಕ್ಷ ಒಬ್ಬನನ್ನಾದರೂ ಉಳಿಸಬಹುದಿತ್ತು. ಆದರೆ ಒಬ್ಬನೂ ಇರದೇ ಇರುವಾಗಿ ಎಲ್ಲರನ್ನೂ ಮುಗಿಸ್ಬಿಟ್ಟಿಲ್ಲೋ. ನನ್ನ ವಂಶದ ಒಂದೇ ಒಂದು ಕುಡಿ ಬದುಕದಂತೆ, ಇಲ್ಲಿ ಇರದಂತೆ ನೀ ಮಾಡಿದೆಯಲ್ಲ, ಇದರ ಸಂಕಟ ಏನು ಅಂತ ನಿನಗೆ ಗೊತ್ತಾ? ಹಾಗಾಗಿ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ನಾನು ಹೇಗೆ ನನ್ನ ವಂಶವನ್ನು ಕಳೆದುಕೊಂಡು ಅದನ್ನು ಪ್ರತ್ಯಕ್ಷ ಹೇಗೆ ನಾನು ನೋಡ್ತಾ ಇದ್ದೇನೋ, ಹಾಗೆ ನೀನು ಸಹ ನಿನ್ನ ವಂಶ ನಿರ್ವಂಶ ಆಗುವುದನ್ನು ನಾನು ನೋಡಬೇಕು, ನೀನು ನೋಡಬೇಕು ಅದನ್ನು ಅಂತ. ನಾನು ನೋಡಬೇಕು ಅಂದರೆ ನಾನು ಶಾಪ ಕೊಡ್ತಿದ್ದೇನೆ ನಿನಗೆ, ಈಗ ನೀನು ಅದನ್ನು ನೋಡಬೇಕು ಅಂತ. ಈ ಮಾತನ್ನು ಬೇರೆಯವರು ಕೇಳಿದ್ದಿದ್ರೆ ಹೇಗೆ ಪ್ರತಿಕ್ರಿಯಿಸ್ತಿದ್ರು? ಪ್ರಾಯಶಃ ಅಲ್ಲೇ ಎಚ್ಚರ ತಪ್ಪಿ ಬಿದ್ದೋಗ್ತಿದ್ರು ಅಲ್ವಾ? ಆದರೆ ಕೇಳಿಸಿಕೊಂಡವನು, ಶಾಪ ಪಡೆದುಕೊಂಡವನು ಕೃಷ್ಣ. ಅವನ ವ್ಯಕ್ತಿತ್ವವೇ ಬೇರೆ. ತಕ್ಷಣ ತನ್ನ ಕೈ ಜೋಡಿಸ್ತಾನೆ ಗಾಂಧಾರಿಗೆ. ಕೈ ಜೋಡಿಸಿ ಹೇಳ್ತಾನೆ, ನಾನು ಈಗಾಗಲೇ ಬಹಳ ದಿನದಿಂದ ವಿಚಾರ ಮಾಡ್ತಾ ಇದ್ದೆ ನನ್ನ ಯಾದವರನ್ನು ಹೇಗೆ ಮುಗಿಸ್ಬೇಕು ಅಂತ. ಈಗ ಪತಿವ್ರತೆಯಾದಂಥ ನಿನ್ನ ಶಾಪ ನನಗೆ ವರವಾಯ್ತಲ್ಲ ತಾಯಿ, ನಿನ್ನ ಮಾತು ಹಾಗೇ ನೆರವೇರಲಿ ಅಂದ ಕೃಷ್ಣ. ಇಂಥ ಮಾತನ್ನು ಕೃಷ್ಣ ಮಾತ್ರ ಹೇಳೋದಕ್ಕೆ ಸಾಧ್ಯ. ಹಾಗಾಗಿ ನಿನ್ನ ಮಾತು ಚ್ಯುತಿ ಆಗಬಾರದು, ನಿನ್ನ ಮಾತು ನೆರವೇರಲಿ ಅಂತ ಕೃಷ್ಣ ಹೇಳ್ತಾನೆ. ಗಾಂಧಾರಿ ಇದೇನು ಶಾಪ ಕೊಟ್ಟರು, ಇವನು ಹೀಗಿದ್ದಾನಲ್ಲ, ಶಾಪವನ್ನು ವರವಾಗಿ ಪಡೆಯುವವನು ಪುಣ್ಯಾತ್ಮ ಇವನು ಅಂತ. ಯಾಕೆಂದರೆ ಅವನು ಎಷ್ಟಂದರೂ ಸಹ ಭಗವಾನ್ ಸ್ವಯಂ, ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಎಲ್ಲವನ್ನೂ ಜೀರ್ಣಿಸಿಕೊಳ್ಳುವಂತಹ ಶಕ್ತಿ ಅವನಿಗೆ ಉಂಟು. ಹಾಗಾಗಿ ಹಾಗೆ ತೆಗೆದುಕೊಂಡ. ಅದೊಂದು ಶಾಪ ಅವನಿಗೀಗ ವರವಾಗಿ ಬಂದಿದೆ ಕೃಷ್ಣನಿಗೆ. ಅದರ ಜೊತೆಗೆ ಯಾದವರು ಎರ್ರ ಬಿರ್ರ ಬೆಳೆದಿದ್ದಾರೆ, ಅವನು ಮುಗಿಸ್ಬೇಕು. ಅದಕ್ಕೋಸ್ಕರ ತನ್ನ ಮಗನಾದಂತಹ ಸಾಂಬ, ದುರ್ಯೋಧನನ ಅಳಿಯ ಇವನು, ಅಂದರೆ ದುರ್ಯೋಧನನ ಮಗಳನ್ನು ಇವನಿಗೆ ಕೊಟ್ಟಿದ್ರು. ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ, ಮಹಾಭಾರತದ ಆ ಫಟಿಂಗ ದುರ್ಯೋಧನ, ಈ ಕೃಷ್ಣ, ಇವಿಬ್ಬರೂ ಸಹ ಸಂಬಂಧದಲ್ಲಿ ಏನು ಪರಸ್ಪರ ಬೀಗರು ಅಲ್ವಾ? ಮೇಲ್ನೋಟಕ್ಕೆ ಇಬ್ಬರು ಬೀಗರು, ಆದರೆ ಯಾವಾಗಲೂ ಬೀಗ್ತಾನೆ ಇರೋರು ಹೀಗೆ ಅಂತ. ನಾನೇನು ಕಡಿಮೆ ಅಂತ. ಕೃಷ್ಣ ಬೀಗಲಿಲ್ಲ, ದುರ್ಯೋಧನ ಬೀಗಿದ್ದ. ಹಾಗೆ ಬೀಗಿದವನ ಕೃಷ್ಣ ಎಷ್ಟೋ ಸಲ ಕೆಳಗೆ ಇಳಿಸಿದ್ದಾನೆ ಹೀಗೆ ಅಂತ. ಕೃಷ್ಣನಿಗೆ ಆ ವಿಷಯದಲ್ಲೆಲ್ಲ ನ್ಯಾಯ, ನೀತಿ, ಧರ್ಮವೇ ಮುಖ್ಯ ಅಷ್ಟೇ ಹೊರತು ಸಹ ಅಲ್ಲಿ ರಕ್ತ ಸಂಬಂಧ ಅನ್ನೋದನ್ನು ಅವನು ಎಂದೂ ನೋಡಲಿಲ್ಲ ಕೃಷ್ಣ. ಕೊನೆಗೆ ಇದ್ದಕ್ಕಿದ್ದ ಹಾಗೆ ಒಂದು ಪ್ರಚೋದನೆ ಆಯಿತು ಈ ಕೃಷ್ಣನ ಮಕ್ಕಳಿಗೆ. ಮಕ್ಕಳು ಅಂದರೆ ಏನು, ಪುಟ್ಟ ಮಕ್ಕಳಲ್ಲ, ಇವರೆಲ್ಲರೂ ಅಪ್ಪಂದಿರಾದವರು. ಒಂದೊಂದು ಸಲ ಆ ದ್ವಾರಕೆಯಲ್ಲಿ ಆಟ ಆಡ್ತಾ ಇದ್ದಾರೆ ಇವರೆಲ್ಲ, 8 ಜನ ಸೇರಿಕೊಂಡು, ಕೃಷ್ಣನ ಮಕ್ಕಳು ಮೊಮ್ಮಕ್ಕಳು ಸೇರಿಕೊಂಡಿದ್ರು ಏನೋ ಗೊತ್ತಿಲ್ಲ, ಅವರು ಸಹ ಬೆಳೆದಿದ್ದಾರೆ ಈಗ. ಇದ್ದಕ್ಕಿದ್ದ ಹಾಗೆ ಅಲ್ಲಿ ವಿಶ್ವಾಮಿತ್ರ, ಸೀತಾ, ಕಣ್ವ ಮುಂತಾದಂಥ ಋಷಿಗಳು ಬಂದರು. ಇದ್ದಕ್ಕಿದ್ದ ಹಾಗೆ ಇವರು ತಲೆ ಕೆಟ್ಟಿತು ನೋಡಿ, ಬರ್ತಿದ್ದಾರಲ್ವಾ ಋಷಿಗಳು. ನಮ್ಮಲ್ಲಿ ಯಾವಾಗಲೂ ಅಷ್ಟೇ, ಆಧುನಿಕ ವಿದ್ಯೆಯನ್ನು ತೀರಾ ಹಚ್ಚಿಕೊಂಡವರಿಗೆ ಪ್ರಾಚೀನ ವಿದ್ಯೆಯನ್ನು ಓದಿದವ್ರನ್ನ ಕಂಡ್ರೆ ಅವರೊಂದು ರೀತಿಯ ಆಟಿಕೆ ವಸ್ತುಗಳಾಗಿ ಕಾಣ್ತಾರೆ ಹೀಗೆ ಅಂತ. ಬಟ್ ಅವರ ಧಾರಣಾ ಶಕ್ತಿ, ಅವರ ತಪಸ್ಸು, ಅವರ ಅಧ್ಯಯನ, ಇದು ಯಾವುದೂ ನಮಗಿಲ್ಲ ಅನ್ನೋವಂಥ ಕೊರತೆ ಇವರಿಗೆ ಎಂದೂ ಸಹ ಮನಸ್ಸಿಗೆ ಬರೋದಿಲ್ಲ ಹಾಗೆ ಅಂತ. ಇದೇ ಒಂದು ಘಟನೆ ಅಲ್ಲೇ ನಡೀತು. ಕೊನೆಗೆ ತಕ್ಷಣ ವಿಚಾರ ಮಾಡ್ತಾರೆ, ಇವರೆಲ್ಲ ಲೋಕದ ದೃಷ್ಟಿಯಲ್ಲಿ ತಪಸ್ವಿಗಳು, ಇವರಿಗೆ ಏನು ಗೊತ್ತು ನೋಡೋಣ ಅಂತ ಅವರನ್ನು ಪರೀಕ್ಷೆ ಮಾಡಲಿಕ್ಕೆ ಮುಂದಾದರು. ಇವರು ಪರೀಕ್ಷೆ ಮಾಡಲಿಕ್ಕೆ ಮುಂದಾದಂಥ ಇವರು ಆ ಸಾಂಬನಿಗೆ ಒಂದು ಹೆಣ್ಣು ವೇಷ ಹಾಕಿದರು. ಹೆಣ್ಣು ವೇಷ ಹಾಕಿದ್ದಷ್ಟೇ ಅಲ್ಲ, ಒಂದು ಗರ್ಭಿಣಿಯ ವೇಷ ಹಾಕಿದರು. ಹಾಕಿ ಅವರು ಬರುವ ದಾರಿಯಲ್ಲಿ ನಿಂತು ಕಪಟಿಗಳಾಗಿ ನಮಸ್ಕರಿಸಿದರು. ನಮಸ್ಕರಿಸಿ ಆದಮೇಲೆ ಇವರೆಲ್ಲರೂ ಆಕೆಯನ್ನು ಹಿಡ್ಕೊಂಡಿದ್ದಾರೆ. ಆಕೆಯನ್ನು ನಾನು ಹೇಳ್ತಿದ್ದೇನೆ, ನಿಜವಾಗಿ ಅವನು ಕೇಳ್ತಾರೆ ಅವರು, ಇವಳು ತುಂಬಿ ಗರ್ಭಿಣಿ, ಇವಳು ಏನನ್ನು ಹೆರ್ತಾಳೆ ಅಂತ ಎಲ್ಲರಿಗೂ ಕುತೂಹಲ. ಹಾಗಾಗಿ ಗರ್ಭಿಣಿ ಸ್ತ್ರೀ ಏನನ್ನು ಹೆರ್ತಾಳೆ
ಅಂತ ಕೇಳಿದರು. ಆಗ ಅವ್ರು ಹೇಳ್ತಾರೆ, ಏನು ಹೆರೋದಿಲ್ಲ, ನಿಮ್ಮ ಕುಲವನ್ನು ನಾಶ ಮಾಡುವಂಥ ಒನಕೆಯನ್ನು ಹೆರ್ತಾನೆ ಅಂದರು. ಸಾಕ? ಜ್ಞಾನಿಗಳನ್ನು ಪರೀಕ್ಷೆ ಮಾಡಲಿಕ್ಕೆ ನಮ್ಮ ನಯಾ ಪೈಸೆ ಬುದ್ಧಿ ಇಟ್ಕೊಂಡು ಎಂದೂ ಮುಂದೆ ಹೋಗಬಾರ್ದು. ಅದನ್ನು ಕೇಳಿದ ತಕ್ಷಣ ಗಾಬರಿ ಆಗೋಯ್ತು. ಯಾಕೆ? ನಿಮ್ಮ ವಂಶವನ್ನು ನಾಶ ಮಾಡುವಂಥ ಒನಕೆಯನ್ನು ಹೆರ್ತಾನೆ ಅಂತ ಹೇಳಿದ್ರಲ್ಲ, ಈಗ ನಾವು ಬಫುಗಳಾದ್ವಿ ಅಂತ ಗೊತ್ತಾಯ್ತು ಅವರಿಗೆ. ಕೊನೆಗೆ ಶಾಪ ಕೊಟ್ಟರು, ಹೊರಟೋದ್ರು ಅವರು. ಅಷ್ಟೇ. ಕೃಷ್ಣನ ಸಂಕಲ್ಪ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ, ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಹೇಳಿದಂಥ ಮಾತು. ಮತ್ತ ಸ್ಮೃತಿ, ಅವರಿಗೆ ಈ ರೀತಿಯಾದಂತಹ ನಾಟಕ ಮಾಡಬೇಕು ಅಂತ ಬುದ್ಧಿ ಕೊಟ್ಟವನು ಯಾರಪ್ಪ? ಮೇಲೆ ಅರಮನೆಯ ಅತ್ಯಂತ ಎತ್ತರದ ಅಂತಸ್ತಿನಲ್ಲಿ ಕೈಕಟ್ಟಿ ನೋಡ್ತಾ ಇದ್ದಾನೆ ಕೃಷ್ಣ, ಡ್ರಾಮಾ ಹೇಗಿದೆ ಮೊದಲನೇ ಅಂಕ ಅಂತ. ಎಸ್, ಫಸ್ಟ್ ದೃಶ್ಯ ಸಕ್ಸಸ್ ಆಗಿದೆ ಅಂತ, ಪರವಾಗಿಲ್ಲ, ಪೀಠಿಗೆ ಸರಿ ಇದೆ ಅಂತ ಹೇಳಿ ಕೊನೆಗೆ ನೇರವಾಗಿ ಬಂದಿದ್ದಾರೆ. ಎಲ್ಲಿಗೆ ಬಂದರು? ಉಗ್ರಸೇನ ಮಹಾರಾಜ ಅವನ ಹತ್ರ ಬಂದರು. ಎಲ್ಲರೂ ತಲೆ ತೆಗೆಸ್ಕೊಂಡು ನಿಂತ್ಕೊಂಡಿದ್ದಾರೆ. ಏನಾಗಿದೆ ಅಂತ ಕೇಳಿದ ಅವನು. ಏನಿಲ್ಲ, ಹೀಗಾಯಿತು ಪ್ರಸಂಗ, ನಾವು ಇಂಥ ಒಂದು ತಪ್ಪನ್ನು ಮಾಡಿಬಿಟ್ವಿ ಅಂತ ಹೇಳ್ತಾರೆ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಉಗ್ರಸೇನ ಮಹಾರಾಜ ಹೇಳ್ತಾನೆ, ಹೌದಾ, ನೋಡೋಣ ಬಿಚ್ಚಿ ಸೀರೆನ ಅಂದ. ಬಿಚ್ತಾ ಹೋದರು. ಇವರೆಲ್ಲ ಸುತ್ತಿದ್ರಲ್ಲ ಸೀರೆನ, ಬಿಚ್ಚಿದ ಮೇಲೆ ಬಂತು ಇಷ್ಟು ಉದ್ದದ ಹಾರೆಕೋಲು, ಕಬ್ಬಿಣದ ಏನು ಪೌಂಡರ್ ಅಂತ ಹೇಳ್ತಾರಲ್ಲ ಅದಕ್ಕೆ. ಕೊನೆಗೆ ಹೇಳ್ತಾನೆ ಉಗ್ರಸೇನ, ಇದನ್ನು ತಗೊಂಡೋಗಿ ಯಮುನಾ ನದಿಯಲ್ಲಿ ಒಂದು ಬಂಡೆಗೆ ಹಾಕಿ ಉಜ್ಜಿ 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 ಅದನ್ನು ಕರಗಿಸ್ಬಿಡಿ ಹೀಗೆ ಅಂತ. ಯಾರಿಗೂ ಹೇಳಲಿಲ್ಲ. ಮೇಲೆ ನಿಂತಂಥ ಅವನು ಎಲ್ಲವನ್ನೂ ನೋಡ್ತಾ ಇದ್ದ. ಪರವಾಗಿಲ್ಲ, 2ನೇ ಅಂಕನೂ ಸಹ ಚೆನ್ನಾಗಿ ಹೋಗ್ತಾ ಇದೆ ಅಂದ್ಕೊಂಡ ಕೃಷ್ಣ. ಹಾಗೆ ಮಾಡ್ತಾರೆ. ಆ ಕೊನೆಯದು ಒಂದು ಪೀಸ್ ಉಳಿದಿತ್ತಲ್ಲ, ಅದನ್ನು ಇನ್ನೇನು ಉಜ್ಲಿಕ್ಕೆ ಆಗೋದಿಲ್ಲ, ಅದನ್ನು ಬಿಸಾಡಿಬಿಟ್ರು ಅಲ್ಲೇ. ಹಾಗೆ ಉಜ್ಜಿದಂಥ ಕಬ್ಬಿಣದ ಅದಿರುಗಳೆಲ್ಲ ತೆರೆಗೆ ತೇಲ್ಕೊಂಡು ಬಂದು 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 ದಡವನ್ನು ಸೇರಿಕೊಂಡು ಜೊಂಡು ಹುಲ್ಲಾಗಿ ಬೆಳೆದವು. ಆ ಒಂದು ಚೂರಿತ್ತಲ್ಲ, ಅದನ್ನು ಒಂದು ಮೀನು ನುಂಗಿತು. ಮಾರನೇ ದಿವಸ ಅಲ್ಲೊಬ್ಬ ಅಂಬಿಗ ಗಾಳ ಹಾಕ್ಲಿಕ್ಕೆ ಹೋದ, ಬೆಸ್ತ. ಇವನು ಅದೃಷ್ಟಕ್ಕೆ ಅದೇ ಮೀನು ಸಿಗಬೇಕಾ? ಮನೆಗೆ ತಂದ, ಹೆಂಡತಿ ಕೊಟ್ಟ, ಸೀಳಿದ್ಲು, ಏನೋ ಮಾಡಬೇಕು ಅಂತ ಸೀಳಿದ್ರೆ ಅದೊಂದು ಚೂರು ಸಿಕ್ತಲ್ಲ. ರೀ, ಇಲ್ಲಿ ನೋಡ್ರಿ, ಏನೋ ಒಂದು ಫಸಾದಿದೆ ಇದರೊಳಗೆ ಅಂದ್ಲು. ಹೌದಾ, ಇಲ್ಲಿ ಕೊಡು, ಚೆನ್ನಾಗಿದೆಯಲ್ಲ, ನನ್ನ ಬಾಣದ ತುದಿಗೆ ಸಿಕ್ಸ್ಕೊಳ್ತೇನೆ ಅಂದ. ತನ್ನ ಬಾಣದ ಸುದಿಗೆ ಅದನ್ನು ಸಿಲುಕಿಸಿಕೊಂಡ. ಕೃಷ್ಣ ನೋಡ್ತಾ ಇದ್ದ, ಭಾಳ ಸಂತೋಷ, ಬೇಕು ನನಗಿದು ಅಂದ. ಕೊನೆಗೆ ಇಷ್ಟೆಲ್ಲ ತೀರ್ಮಾನ ಆಗಿದೆ. ಅಂದರೆ ಇದಿಷ್ಟು ಡ್ರಾಮಾದ ಒಂದು ರೀತಿಯ ಮಧ್ಯಭಾಗದವರೆಗೆ ಬಂದಿದೆ. ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ದ್ವಾರಕೆಯಲ್ಲಿ ಉತ್ಪಾತಗಳು ಕಾಣೋದಕ್ಕೆ ಪ್ರಾರಂಭ ಆದವು. ಉತ್ಪಾತಗಳು ಅಂದರೆ ಈ ಭೂಕಂಪನ, ರಾತ್ರಿ ಹೊತ್ತು ಕಾಗೆಗಳು ಕೂಗುವುದು, ಪ್ರಾಣಿಗಳು ಆಕಾಶ ನೋಡಿ ಕಿರಿಚಿಕೊಳ್ಳುವುದು, ಇತ್ಯಾದಿ ಇತ್ಯಾದಿ ಎಲ್ಲ. ಕೃಷ್ಣ ಹೇಳ್ತಾನೆ, ನೀವು ಯಾರೂ ಇನ್ನು ಇಲ್ಲಿ ಉಳಿಯಬಾರದು. ಯಾಕೆಂದರೆ ಉತ್ಪಾತ ಆಗ್ತಾ ಉಂಟು, ನಮ್ಮ ಬದುಕಿಗೆ ತೊಂದರೆ ಬರುವ ಲಕ್ಷಣ ಕಾಣ್ತಾ ಇದೆ. ಇದರಿಂದ ಎಲ್ಲ ಈ ಅಪಶಕನಗಳು ಸಾರಿ ಸಾರಿ ಹೇಳ್ತಾ ಇವೆ. ಹಾಗಾಗಿ ನೀವೆಲ್ಲರೂ ಸಹ ಪ್ರಭಾಸಕ್ಕೆ ಹೊರಟು ಬಿಡಿ. ಪ್ರಭಾಸ ಹಿಂದಿನ ಸೋಮನಾಥಪುರ ಅಲ್ಲಿ ಇರುವಂಥದ್ದು. ಎಷ್ಟೊಂದು ಸಲ ಮುಸ್ಲಿಮ್ಸ್ ಅದನ್ನು ದಾಳಿ ಮಾಡಿದ್ರಲ್ಲ, ಮತ್ತೆ ಮತ್ತೆ ಕಟ್ಟಿದ್ರಲ್ಲ, ಅದೇ ಪ್ರಭಾಸ ಕ್ಷೇತ್ರ ಗುಜರಾತಲ್ಲಿರುವಂಥದ್ದು. ಅಲ್ಲಿಗೆ ಹೋಗಿಬಿಡಿ. ಏಕೆಂದರೆ ಅಲ್ಲಿ ಹೋಗಿ ನಾವು ಒಂದಿಷ್ಟು ದಾನ ಧರ್ಮ ಮಾಡೋಣ, ಬಡವರಿಗೆ ಒಂದಿಷ್ಟು ಊಟ ಉಣಸನ್ನು ಹಾಕೋಣ, ಎಷ್ಟೆಷ್ಟು ಸಾಧ್ಯವೋ ಅಷ್ಟೆಷ್ಟು ಒಳ್ಳೊಳ್ಳೆಯ ವಸ್ತುಗಳನ್ನು, ಸುವಸ್ತುಗಳನ್ನು ದಾನ ಮಾಡಿ ಪುಣ್ಯ ಕಟ್ಕೊಳ್ಳೋಣ. ಏನಿದ್ರೂ ಸಹ ದ್ವಾರಕೆಯಲ್ಲಿರುವಂಥದ್ದು ಕ್ಷೇಮವಲ್ಲ ಅಂತ ಕೃಷ್ಣ ಹೇಳ್ತಾನೆ.
ಹೇಳಿದಾಗ ಎಲ್ಲರೂ ಆಗಬಹುದು ಅಂತ ಹೇಳಿದರು. ಹಾಗೆ ಅವರೆಲ್ಲರೂ ಸಹ ಆ ಕಡೆಗೆ ಮುಖ ಮಾಡಿದರು. ಎಲ್ಲಿಗೆ? ಪ್ರಭಾಸಕ್ಕೆ ಹೋಗಬೇಕು ಅಂತ. ತಮ್ಮ ತಮ್ಮ ಹಸುಗಳನ್ನು ಎಲ್ಲ ಕರ್ಕೊಂಡು ದಾನ ಮಾಡಿಬಿಡ್ಬೇಕು ಅಂತ. ಅದ್ರ ಜೊತೆಗೆ ಎತ್ತಿನ ಗಾಡಿಗಳನ್ನು ಕಟ್ಕೊಂಡು ಅದರೊಳಗೆ ವಸ್ತುಗಳನ್ನೆಲ್ಲ ತುಂಬಿಕೊಂಡು ಎಲ್ಲರೂ ಸಹ ಆ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಕೃಷ್ಣ ತನ್ನ ಅರಮನೆಯಲ್ಲಿ ಕುಳಿತಿದ್ದಾನೆ. ಎಲ್ಲರೂ ಒಂದು ರೀತಿ ಉತ್ಪಾತದಿಂದ ಗಾಬರಿಯಾಗಿದ್ದಾರೆ. ಕೃಷ್ಣನೇ ಹೇಳಿದ್ದಾನೆ ಏನೋ ಆಗತ್ತೆ ಉತ್ಪಾತ ಹೀಗೆ ಅಂಥೇಳಿ. ಆದರೆ ಇದನ್ನೆಲ್ಲ ಹೇಳಿದಂಥ ಕೃಷ್ಣ ಮಾತ್ರ ಹಾಗಿದ್ದ ಕೇಳಿದರೆ ತನಗೇನೂ ಆಗಲಿಲ್ಲ ಅನ್ನೋರ ಥರ ಹಾಗೆ ಕುಳಿತಿದ್ದ. ಇದೆಲ್ಲವನ್ನೂ ಸಹ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ. ಕೃಷ್ಣನ ಮಂತ್ರಿ, ಕೃಷ್ಣನ ಗೆಳೆಯ, ಕೃಷ್ಣನ ತಮ್ಮ ಆದಂತಹ ಉದ್ಧವ. ಈಗ ಕೃಷ್ಣನ ಹತ್ತಿರ ಉದ್ಧವ ಬಂದು ಕೇಳ್ತಾನೆ, ಕೃಷ್ಣ ಏನು ನಿನ್ನ ನಾಟಕ ಅಂದ, ಏನು ನಿನ್ನ ಸಂಕಲ್ಪ ಅಂತ ಅಲ್ಲಿರುವ ಶಬ್ದ. ನಾನು ನನ್ನ ಭಾಷೆಯಲ್ಲಿ ನಾಟಕ ಅಂತ ಹೇಳಿದ್ದೇನೆ. ಯಾಕೆ ಅಂತಂದರೆ ಇಡೀ ದ್ವಾರಕ್ಕೆ ಹತ್ತಿ ಉರಿತಾ ಉಂಟು ಉತ್ಪಾತಗಳಿಂದಾಗಿ. ಆದರೆ ನೀನು ಮಾತ್ರ ಏನೂ ಆಗಲಿಲ್ಲ ಅನ್ನೋ ತರಹ ನೀನು ಸುಮ್ಮನೆ ಕುಳಿತಿದ್ದೀಯೆ. ಒಂದು. ಎರಡನೇದು, ನಾನು ಗಮನಿಸಿದ್ದೇನೆ, ಅಂದು ಈ ಋಷಿಮುನಿಗಳು ಬಂದು ಶಾಪ ಕೊಟ್ಟಾಗ ತನಗೇನೂ ಗೊತ್ತಿಲ್ಲ ಅನ್ನೋರ ಹಾಗೆ ನೀನು ಕುಳಿತಿದ್ದೀಯೆ. ನಿಜವಾಗಿಯೂ ನಿನಗೇನೂ ಗೊತ್ತಿಲ್ವ ಕೃಷ್ಣ? ಹೇಳು, ಏನು ನಿನ್ನ ಸಂಕಲ್ಪ? ಇಷ್ಟೆಲ್ಲ ಉತ್ಪಾತ ಆಗ್ತಾ ಇದೆಯಲ್ಲ, ಇದನ್ನು ತಡೆಯುವ ಶಕ್ತಿ ನಿನಗಿಲ್ವ ಕೃಷ್ಣ? ಋಷಿಮುನಿಗಳು ಶಾಪ ಕೊಟ್ಟಾಗ ಅದನ್ನು ಬದಲಾಯಿಸುವಂತಹ ಸಾಮರ್ಥ್ಯ ನಿನಗಿರಲಿಲ್ವ ಕೃಷ್ಣ? ಸರ್ವ ಸಮರ್ಥನಾಗಿ ಸುಮ್ಮನೆ ಕುಳಿತಿದ್ದೀಯಲ್ಲ, ಈ ನಿನ್ನ ಮೌನದ ಹಿಂದೆ ಇರುವುದು ಏನು? ನನಗೆ ಗೊತ್ತು, ಪ್ರಾಯಶಃ ನೀನು ಈ ಯಾದವ ವಂಶವನ್ನು ಮುಗಿಸಲೇಬೇಕು ಅಂತ ನೀನು ತೀರ್ಮಾನ ಮಾಡಿದ ಹಾಗಿದೆ. ಅದನ್ನು ಮುಗಿಸಿಯೇ ನೀನು ನಿನ್ನ ಪರಂಧಾಮಕ್ಕೆ ಹೋಗುವ ಸಂಕಲ್ಪ ಮಾಡಿದ ಹಾಗಿದೆ. ಹಾಗಾಗಿ ನೀ ಏನಾದರೂ ಮಾಡು, ಆದರೆ ನೀನು ಎಲ್ಲಿಗೆ ಹೋಗ್ತೀಯೋ ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗು. ನನಗೆ ಅರ್ಹತೆ ಇದೆಯೋ ಇಲ್ಲವೋ ನನಗೆ ಯಾವುದೂ ಗೊತ್ತಿಲ್ಲ, ಆದರೆ ನಾನು ನಿನ್ನನ್ನು ಬಿಟ್ಟಿರಲಾರೆ. ನನ್ನನ್ನು ಕರ್ಕೊಂಡು ಹೋಗಬೇಕು ನೀನು. ಹೀಗೆ ಪರಿಪರಿಯಾಗಿ ಉದ್ಧವ ಕೇಳಿದಾಗ ಈ ಮಾತು ಬರುವಂತಹದ್ದು ಭಾಗವತದ ಏಕಾದಶ ಸ್ಕಂಧದ 7ನೇ ಅಧ್ಯಾಯದಲ್ಲಿ. ಅಕಸ್ಮಾತ್ ಯಾರಾದರೂ ಮನೆಗೆ ಹೋಗಿ ಪುಸ್ತಕ ಇದ್ದರೆ ಅದನ್ನು ತೆಗೆದು ನೋಡಬೇಕು ಅಂತ ಅನಿಸಿದರೆ, ಅದು ಕೈಗೆ ಸಿಕ್ಕಿದರೆ, ಎಲ್ಲ ರೇಗಳ ಮಧ್ಯದಲ್ಲಿ ಇಲ್ಲಿದೆ ಅಂತ. ಯಾಕೆಂದರೆ ಅಲ್ಲದಿದ್ದರೆ ಗಣೇಶ್ ಭಟ್ ಹೋಬಳಿ ಅವನ ತಲೆಯಿಂದ ವಿಷಯ ಉದುರಿಸ್ಬಿಟ್ಟ ಅಂತ ಆಗಬಾರದು ಅನ್ನೋದಕ್ಕೋಸ್ಕರ ಹೇಳ್ತಿದ್ದೇನೆ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಉದ್ಧವ ಕೇಳಿದಾಗ ಕೃಷ್ಣ ಬಹಳ ಮುಕ್ತವಾಗಿ ಹೇಳ್ತಾನೆ, ಹೌದು, ನೀನು ಹೇಳಿದ ಅಷ್ಟೂ ವಿಷಯ ಸತ್ಯ. ನಾನು ಈಗ ನನ್ನ ಅವತಾರವನ್ನು ಪರಿಸಮಾಪ್ತಿಗೊಳಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಅದಕ್ಕೋಸ್ಕರ ಹಾಗೆ ತೀರ್ಮಾನ ಮಾಡಿದಂಥ ನಾನು ಈ ಯಾದವರನ್ನು ಮುಗಿಸಲೇಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹಾಗಾಗಿ ಆ ಋಷಿಮುನಿಗಳ ಶಾಪವನ್ನು ನಾನು ಅನ್ಯಥಾಗೊಳಿಸಲಿಕ್ಕೆ ಮುಂದಾಗಲಿಲ್ಲ. ಹಾಗಿದ್ರೆ ಏನಿಲ್ಲ, ನಾನು ಸಹ ಹೊರಡುವ ಸಮಯ ಬಂದಿದೆ ಈಗ ಅಂತ. ಅಷ್ಟರೊಳಗೆ ಏನಾಗಿತ್ತು ಕೇಳಿದರೆ ಇನ್ನೊಂದು ಪ್ರಸಂಗ ನಡೆದಿತ್ತು. ಚತುರ್ಮುಖ ಬ್ರಹ್ಮ ಇಂದ್ರಾದಿ ದೇವತೆಗಳನ್ನು ಕರ್ಕೊಂಡು ಬಂದು ಕೃಷ್ಣನಿಗೆ ಹೇಳಿದ್ದ, ಕೃಷ್ಣ, ನೀನು ಅವತಾರವೆತ್ತಿ 125 ವರ್ಷ ಆಗಿದೆ. ನೀನು ಮಾಡಬೇಕಾದ ಕೆಲಸ ಎಲ್ಲವೂ ಮುಗಿದಿದೆ. ಇನ್ನೇನೂ ನೀನು ಮಾಡಬೇಕಾದದ್ದಿಲ್ಲ. ಅಲ್ಲಿ ನಿನ್ನ ಮೂಲ ಸ್ಥಾನ ಈಗ ರಿಕ್ತವಾಗಿದೆ. ಬೇಗವ ನಾವು ಕಾಯ್ತಾ ಇದ್ದೇವೆ ಅಂತ ಕೃಷ್ಣ ಹಾಗೆ ಹೇಳ್ತಾನೆ ಅವರಿಗೆ. ಈಗಾಗಲೇ ಯಾದವರನ್ನ ಮುಗಿಸೋದಕ್ಕೆ ನಾನು ಎಲ್ಲ ಫೌಂಡೇಶನ್ ಹಾಕಿದ್ದೇನೆ. ಈ ಗೋಡೆನೂ ಬರ್ತಾ ಇದೆ ಮೇಲೆ, ಇನ್ನು ಗೃಹ ಪ್ರವೇಶವನ್ನು ಮಾಡಬೇಕಾದ್ದು ಬಾಕಿ ಇದೆ. ಹಾಗೆ ಸ್ವಲ್ಪ ದಿನ ಕಾಯಿರಿ, ಅದನ್ನು ಮುಗಿಸ್ಬಿಟ್ಟು ಬಂದುಬಿಡ್ತೇನೆ ಅಂತಾನೆ ಕೃಷ್ಣ. ಇದೆಲ್ಲ ನನ್ನ ಭಾಷೆ, ಮೂಲ ಭಾಗವತಲ್ಲಿ ಹಾಗಿಲ್ಲ. ಅಂದರೆ ಎಲ್ಲ ವ್ಯವಸ್ಥೆಗೊಳಿಸಿದ್ದೇನೆ ನಾನು. ಅರ್ಧ ಆಗಿದೆ, ಇನ್ನು ಅರ್ಧ ಬಾಕಿ ಉಳಿದೆ. ಅವರೆಲ್ಲರೂ ಸಹ ಹೊಡ್ಕೊಂಡು ಸಾಯಬೇಕು ಅವರು. ಅಷ್ಟೇ ಅಲ್ಲ, ನಾನು ಅವ್ರ ಹತ್ರ ಏಟು ತಿನ್ನಬೇಕು. ಯಾಕೆ ಶಾಪ ಅಂದ್ರೇನು? ನೀವೆಲ್ಲರೂ ಇಡೀ ಯದುವಂಶದವರು ಹೊಡ್ಕೊಂಡು ಸಾಯಬೇಕು ಅಂತ ಹೇಳಿದಾಗ ಬಲರಾಮನಿಗೂ ಹೊಡೆದಿದ್ದಾರೆ. ಬಲರಾಮ ತಿಂದಿದ್ದಾನೆ. ಕೃಷ್ಣನ ಮೇಲೆ ಕೈ ಎತ್ತಿದ್ರು. ದೊಡ್ಡವರ ಮೇಲೆ ಕೈ ಎತ್ತೋದು ಮೀನ್ಸ್ ಹೊಡಿಲೇಬೇಕು ಅಂತಿಲ್ಲ.
ಅದು ಸಹ ಹೊಡೆದಂತೆ ಅಲ್ವಾ? ಒಬ್ಬ ಮಗ ಅಪ್ಪನ ಮೇಲೆ ಕೈ ಎತ್ತಿದರೆ ಅವನು ಹೊಡೆದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಹೌದು ತಾನೆ? ಹಾಗೆ ಅಷ್ಟರ ಮಟ್ಟಿಗೆ ಶಾಪ ಕೆಲಸ ಮಾಡಿತ್ತು. ಆ ಶಾಪಕ್ಕೆ ಕೃಷ್ಣನು ತನ್ನನ್ನು ತಾನು ಒಳಪಡಿಸ್ಕೊಂಡಿದ್ದ. ಅದು ಕೃಷ್ಣನ ಸ್ವಭಾವ. ಕೊನೆಗೆ ಈಗಾಗಲೇ ಬ್ರಹ್ಮಾದಿಗಳು ನನ್ನನ್ನು ಬಂದು ಕರೆದಿದ್ದಾರೆ, ಹಾಗಾಗಿ ನಾನು ಹೊರಡಲೇಬೇಕು, ಹೊರಡೋದ್ರೊಳಗಾಗಿ ಈ ಕೆಲಸ ಮುಗಿಸಿ ನಾನು ಹೋಗಬೇಕು ಹೀಗೆ ಅಂತ ಉದ್ಧವ ಹೇಳ್ತಾನೆ. ಹಾಗಿದ್ರೆ ನನ್ನನ್ನು ಕರ್ಕೊಂಡು ಹೋಗಬೇಕು ನೀನು, ನಾನಂತೂ ಇಲ್ಲಿರೋದಿಲ್ಲ, ನಿನ್ನ ಜೊತೆಗೆ ನಾನು ಬರಲೇಬೇಕು ಅಂತ. ಕೃಷ್ಣ ಹೇಳ್ತಾನೆ, ಸಾಧ್ಯ ಇಲ್ಲ ಅದು ಹಾಗೆ ಅಂತ. ಹಾಗಿದ್ರೆ ನಾನೇನು ಮಾಡಬೇಕು? ಇವ್ರ ಜೊತೆಗೆ ನನ್ನನ್ನು ಸೇರಿಸ್ತೀಯ ನೀನು? ಆ ಗುಂಪಿಗೆ ನಾನು ಸೇರಲಾರೆ ಅಂತಾನೆ. ಯಾಕೆಂದರೆ ಉದ್ಧವನಿಗೆ ಎಲ್ಲೋ ಗೊತ್ತಾಗ್ಬಿಟ್ಟಿದೆ, ಅವ್ರು ಹೋಗಬೇಕಿದ್ರೆ ಎಲ್ಲ ಸಾಮಾನು ತಗೊಂಡು ಹೋಗಿದ್ದಾರೆ, ಯಾವನೋ ಒಬ್ಬ ಗಾಡಿಯಲ್ಲೋ ಒಂದನ್ನು ಹಾಕಿಬಿಟ್ಟಿದ್ದಾನೆ ಅಂತ ಗೊತ್ತಾಗಲಿಲ್ಲ. ಎಲ್ಲೋ ಒಂದು 4 ಕ್ವಾರ್ಟರ್ ಹಾಕ್ಬಿಡೋಣ ಅಲ್ಲಿ ಅಂಥೇಳಿ ಈಗೂ ಕೆಲವು ಜನಕ್ಕೆ ಅರ್ಥ ಆಗಲಿಲ್ಲ. ಅಂದರೆ ಮದ್ಯದ ಬಾಟಲು ಹೋಗಿದೆ ಎಲ್ಲಿಗೆ? ಪ್ರಭಾಸಕ್ಕೆ ಅಂತ. ಹಾಗಾಗಿ ಉದ್ಧವನ ಕಣ್ಣಿಗೆ ಅದೆಲ್ಲೋ ಬಿದ್ದಿರಬೇಕು ಅಂದ್ಕೊಂಡಂತೆ. ಅಲ್ಲೋ ಹೋಗಿ ಎಲ್ಲ ಮಾಡಿ ಆದಮೇಲೆ ಇವರೆಲ್ಲ ಏರಿಸ್ತಾರೆ ಯಾದವರು, ಇವ್ರೇನು ಸಂಭಾವಿತರಲ್ಲ ಅಂತ. ಅದು ಕೊನೆಗೆ ಏರಿತು, ಕಂಟ್ರೋಲ್ ತಪ್ಪಿತು, ಹೊಡ್ಕೊಂಡ್ರು ಹೀಗೆ ಅಂತ. ಕೃಷ್ಣನ ಪ್ರಚೋದನೆ ಹೀಗೆ ಅಂತ. ಹಾಗಾಗಿ ಉದ್ಧವ ಹೇಳ್ತಾನೆ, ನಾನು ಇವರ ಜೊತೆಗೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಕರ್ಕೊಂಡು ಹೋಗು. ಕೃಷ್ಣ ಹೇಳ್ತಾನೆ, ಹಾಗೆ ಆಗೋದಿಲ್ಲ. ಅಲ್ಲ, ಮತ್ತು ನೀನು ಪ್ರಪಂಚದ ಸ್ಥಿತಿ ಹೇಗಿದೆ ಕೇಳಿದರೆ, ಮನುಷ್ಯರೆಲ್ಲರೂ ಸಹ ಧರ್ಮ, ಅರ್ಥ, ಕಾಮ ಈ 3ರಲ್ಲೇ ಕಾಲ ಕಳೀತಾರೆ. ಒಬ್ಬರಿಗೂ ಸಹ ಮೋಕ್ಷ ಎನ್ನುವಂಥದ್ದು ಬೇಕಾಗಿಲ್ಲ. ಭಾಗವತದಲ್ಲಿ ಉದ್ಧವ ಹೇಳುವಂಥ ಮಾತು ಇದು. ಆಚಾರ್ಯ ಶಂಕರು ಇದನ್ನೇ ಹೇಳಿದರು. ಬಾಲಸ್ತಾವತ್ ಕ್ರೀಡಾಸಕ್ತಃ, ತರುಣಸ್ತಾವತ್ ತರುಣೀರಕ್ತಃ, ವೃದ್ಧಸ್ತಾವತ್ ಚಿಂತಾಮಗ್ನಃ, ಪರೇ ಬ್ರಹ್ಮಣಿ ಕೋಪಿನ ಲಗ್ನ. ಬಾಲ್ಯಾವಸ್ಥೆಯೊಳಾಡುವ ಚಿಂತೆ, ತಾರುಣ್ಯದಲ್ಲಿ ತರುಣಿಯ ಚಿಂತೆ, ವಾರ್ಧಕ್ಯದಲ್ಲಿ ಚಿಂತೆಯ ಸಂತೆ, ಇರದೊಬ್ಬನಿಗೋ ಬ್ರಹ್ಮದ ಚಿಂತೆ, ಇರದೊಬ್ಬನಿಗೋ ಬ್ರಹ್ಮದ ಚಿಂತೆ. ಹಾಗಾಗಿ ಲೋಕ ಹೀಗೆ ಸಾಗ್ತಾ ಇದೆ ಕೃಷ್ಣ. ಅದಕ್ಕೋಸ್ಕರ ಒಂದೋ ನೀನು ನನ್ನನ್ನು ಕರ್ಕೊಂಡು ಹೋಗು, ಅದಿಲ್ಲ ನಾನು ಮುಂದೇನು ಮಾಡಬೇಕು ಅಂತ ನನಗೆ ಮಾರ್ಗದರ್ಶನ ಮಾಡು. ಉದ್ಧವನಿಗೆ ಕೃಷ್ಣ ಹೇಳ್ತಾನೆ, ಇಲ್ಲ ನೀನು ಬದರಿ ಹೊರಟು ಬಿಡು, ನಾನು ದೇಹ ಬಿಡ್ತಾ ಇದ್ದೇನೆ ಸದ್ಯದಲ್ಲಿ, ಬದರಿ ಹೊರಟು ಬಿಡು ಅಂತ. ಉದ್ಧವ ಹೇಳ್ತಾನೆ, ನಾನು ಅಲ್ಲಿ ಹೋಗಿ ಏನು ಮಾಡಲಿ, ನನಗೆ ಅಲ್ಲಿ ಹೋಗಿ ಚಿಂತನೆ ಮಾಡಲಿಕ್ಕೆ ನನ್ನ ಮನಸ್ಸಿಗೆ ಒಂದಿಷ್ಟು ಆಹಾರ ಬೇಕೋ ಬೇಡವೋ, ಹಾಗಾಗಿ ನನಗೆ ಆಹಾರಗಳನ್ನು ಕೊಡು ನೀನು ಅಂತ ಉದ್ಧವ ಪರಿಪರಿಯಾಗಿ ಕೃಷ್ಣನ ಹತ್ರ ಕೇಳ್ತಾನೆ. ಆಗ ಕೃಷ್ಣ ಉದ್ಧವನಿಗೆ ಆ ತತ್ವೋಪದೇಶಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ತತ್ವ ಅಂದರೆ ಪೂರ್ತಿ ವೇದಾಂತ ಅಲ್ಲ ಇದು. ಹೊರಗಡೆಯಿಂದ ನೈತಿಕವಾದ ಮುಖ, ಆ ನೈತಿಕ ಮುಖದ ಅಂದರೆ ನೈತಿಕವಾದ ಚೀಲದ ಒಳಗೆ ವೇದಾಂತದ ಹೂರ್ಣ. ಹಾಗಾಗಿ ಇಟ್ ಈಸ್ 2 in 1 ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ. ಹಾಗಾಗಿ ಅಂಥ ವಿಚಾರಗಳನ್ನು ಇಟ್ಕೊಂಡು ಕೃಷ್ಣ ಹೇಳ್ತಾನೆ. ಮೊದಲ ಪ್ರಶ್ನೆ ಉದ್ಧವಂದು, ಅಲ್ಲ ನೀನು ಏನೂ ಆಗಲಿಲ್ಲ ಅಂತಾನ ಇದೆಯಾ, ಇದು ಹೇಗೆ ಸಾಧ್ಯ ಅಂತ. ಆಗ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ, ಇದು ಹೇಗೆ ಸಾಧ್ಯ ಅನ್ನೋದನ್ನು ನಾನು ನನ್ನ ಅನುಭವ ಹೇಳೋದಕ್ಕಿಂತ ಜಾಸ್ತಿ ಹಿಂದೆ ನಮ್ಮ ವಂಶದಲ್ಲಿ ಒಬ್ಬ ಇದ್ದ, ಅವನ ಹೆಸರೇ ಯದು ಮಹಾರಾಜ ಅಂತ, ಅವನಿಂದಾಗೇ ಯದುವಂಶ ಅಂತ ಹೆಸರು ಬಂದಿದ್ದು. ಅವನು ರಾಜ್ಯಭಾರ ಮಾಡಬೇಕಿದ್ರೆ ಆಗ ಅವನ ಅರಮನೆಗೆ, ಅಂದರೆ ಯದು ಮಹಾರಾಜನ ಅರಮನೆಗೆ, ಕೃಷ್ಣನಿಗಿಂತ ತುಂಬ ಹಿಂದಿನವನವನು, ಸುಮಾರು 8-10 ತಲೆಮಾರು ಹಿಂದಿನವನು, ಒಬ್ಬ ಅವಧೂತ ಅಲ್ಲಿಗೆ ಬಂದಿದ್ದ. ಅವಧೂತ ಯಾರಾಗಿದ್ದ ಅಂದರೆ ಅವನು ಸಾಕ್ಷಾತ್ ದತ್ತಾತ್ರೇಯನ ಅವತಾರವೇ ಆಗಿದ್ದ. ಆ ಅವಧೂತ 16 ವರ್ಷದ ತರುಣ. 16 ವರ್ಷ ಅಂದರೆ ಆ ತಾರುಣ್ಯಕ್ಕೆ ಪ್ರಸಿದ್ಧವಾದ ಸಂಖ್ಯಾದಿಂದ ಆ ಶಬ್ದ ಹೇಳಿದ್ದೇನೆ ನಾನು. ಅದರ ಜೊತೆಗೆ ನೋಡೋದಕ್ಕೆ ಸುಂದರವಾಗಿಯೂ ಇದ್ದ ಅವನು, ತುಂಬ ಒಳ್ಳೆಯ ಮೈಕಟ್ಟು. ಅವನು ಏನೂ ಮಾಡ್ತಾ ಇರಲಿಲ್ಲ, ಹಾಯಾಗಿ ಕುಳಿತಿರ್ತಿದ್ದ, ಸದಾ ಮಂದಹಾಸ ಅಂತ, ಒಂದು ರೀತಿಯ ವಿಚಿತ್ರವಾದ ನಡೆ.
ಅವನು ಅಕಸ್ಮಾತ್ತಾಗಿ ಈ ಯದು ಮಹಾರಾಜನ ಅರಮನೆಗೆ ಬಂದಾಗ ಅವನನ್ನು ನೋಡಿದಾಗ ಯದು ಮಹಾರಾಜನಿಗೆ ಅಚ್ಚರಿ ಆಯಿತು. ಏನು ಅಂದರೆ, ಲೋಕದಲ್ಲಿ ಚಿಂತೆ ಇಲ್ಲದಿರುವಂಥ ವ್ಯಕ್ತಿಯೇ ಇಲ್ಲ. ಯಾರನ್ನೇ ಹೋಗಿ ನೀವು ಕೇಳಿ, ನೀವು ಚೆನ್ನಾಗಿದ್ದೀರಾ ಅಂತ, ಅಯ್ಯೋ ನನ್ನ ಏನು ಕೇಳ್ತೀರಾ ಅಂತ, ಆ ಅಯ್ಯೋ ಅಂತ ಹೇಳೋಷ್ಟೊತ್ತಿಗೇ ಯಾಕಾರು ಕೇಳ್ದೋ ಇರುತ್ತ ಅಂತ ಅನ್ನಿಸ್ಬಿಡುತ್ತೆ. ಅದೊಂಥರ ಇಲಾಸ್ಟಿಕ್ ಅಯ್ಯೋ ಹೀಗೆ ಅಂತ. ಹೀಗೆ ಪ್ರತಿಯೊಬ್ಬರೂ ಸಹ ಇಲ್ಲಪ್ಪ ನನಗೆ ಯಾವ ಚಿಂತೆಯೂ ಇಲ್ಲ, ನಾನು ಸುಖವಾಗಿದ್ದೇನೆ, ನನಗೆ ಏನೂ ಬೇಕಾಗಿಲ್ಲ ಅಂತ ಹೇಳೋರು ಯಾರೋ ಇದ್ದಾರಾ ಅಂತ ನೀವು ಕೈ ಎತ್ತಿ ಅಂಥೇಳಿ, ಇಂಥ ಅಸಮದ ಪ್ರಶ್ನೆ ಕೇಳಬೇಡ ಅಂತ ಕೈ ಎತ್ತಿ ಬಿಡ್ತಾರೆ ನಿಮ್ಮೆಲ್ಲ ಅಷ್ಟೇ ಅಲ್ವಾ. ಹಾಗೆ ಆ ಅವಧೂತನನ್ನು ನೋಡಿದಾಗ ಇಡೀ ಲೋಕವೇ ಒಂದು ರೀತಿಯ ಈ ಜಂಜಾಟದಲ್ಲಿ, ಈ ಚಿಂತೆಯಲ್ಲಿ ಬೇಯ್ತಾ ಇರಬೇಕಿದ್ರೆ, ಈ ಅವಧೂತ ಹೇಗೆ ಇಷ್ಟು ನಿರ್ಲಿಪ್ತನಾಗಿ ತನಗೇನೂ ಆಗಲಿಲ್ಲ ಎನ್ನುವ ಹಾಗೆ ಇದ್ದಾನಲ್ಲ ಅಂತ ಹೇಳಿ ಯದು ಮಹಾರಾಜ ವಿಚಾರ ಮಾಡ್ತಾ ಅವನಂತ ಪ್ರಶ್ನೆ ಕೇಳ್ತಾನೆ. ಅವಧೂತಂ ದ್ವಿಜಂ ಕಿಂಚಿತ್ ಚರಂತಮಕುತೋ ಭಯಂ ಕವಿಂ ನಿರೀಕ್ಷ ತರುಣಂ ಯದು ಪಪ್ರಚ್ಛ ಧರ್ಮವಿತು. ಆ ಅವಧೂತ ಹೇಗಿದ್ದ ಅನ್ನೋದನ್ನು ಈ 25ನೇ ಶ್ಲೋಕ 7ನೇ ಅಧ್ಯಾಯದ್ದು 11ನೇ ಸ್ಕಂದದ್ದು ಹೇಳುತ್ತೆ. ಅವನು ಹೇಗಿದ್ದ ಕೇಳಿದರೆ, ಚರಂತಂ ಇದ್ದಲ್ಲಿ ಆತ ಇರ್ತಾ ಇರಲಿಲ್ಲ, ಸದಾ ಸಂಚಾರ ಮಾಡ್ತಾನೆ. ಯಾಕೆಂದರೆ ಪರಿವ್ರಾಜಕರು ಅಂತ ಹೆಸರು ಸಾಮಾನ್ಯವಾಗಿ ಯತಿಗಳಿಗೆ, ಅವಧೂತರಿಗೆ. ಸದಾ ಪರಿವ್ರಜಂತಿ, ಸುತ್ತಾನೇ ಇರ್ತಾರೆ ಅವರು. ಯಾಕೆ ಸುತ್ತಾರೆ? ಅವ್ರಿಗೆ ಇನ್ನೇನು ಕೆಲಸ ಇಲ್ವಾ ಅಂತಂದರೆ ಹಾಗಲ್ಲ. ಯಾವುದೋ ಒಂದು ಜಾಗದಲ್ಲಿ ನಾವು ಬಹಳ ಕಾಡಲ್ಲಿ ನಿಂತು ಬಿಟ್ಟರೆ ಅದ್ರ ಮೇಲೆ ನಮಗೊಂದು ರೀತಿಯ ಮೋಹ ಬೆಳೆಯೋದಕ್ಕೆ ಶುರುವಾಗುತ್ತೆ, ಅಟ್ಯಾಚ್ಮೆಂಟ್ ಶುರುವಾಗುತ್ತೆ. ಯಾರಿದ್ದೋ ಮನೆ ವಸ್ತು ಆದರೂ ಸಹ ಅದು ನಮ್ಮದು ಆಗಬೇಕು ಅಂತ ಮನಸ್ಸಲ್ಲಿ ಭಾವನೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಮನುಷ್ಯನ ಸ್ವಭಾವ. ಹಾಗಾಗಿ ಯತಿಗಳಾದವರು ಸರಿಯಾಗಿ ಯತಿ ಧರ್ಮವನ್ನು ಪಾಲಿಸುವವರು ಎಲ್ಲರೂ ಅಲ್ಲ. ಕಾವಿ ಬಟ್ಟೆ ಹಾಕ್ಕೊಂಡವರೆಲ್ಲರೂ ಯತಿಗಳಲ್ಲ, ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಅಂಥ ಯತಿಗಳು ಎಲ್ಲೂ ಸಹ ನಿಂತಲ್ಲಿ ನಿಲ್ಲುವುದಿಲ್ಲ, ಅವರು ಸಂಚಾರ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಈತ ಹೇಗಿದ್ದ, ಚರಂತಂ ಅಕುತೋ ಭಯಂ, ಅವನನ್ನು ಕಡಿಯೋದಕ್ಕೆ ಅಂತ 10 ಜನ ಕತ್ತಿ ಎತ್ಕೊಂಡು ಬಂದರೂ ಸಹ ಅವನು ಮಂದಹಾಸ ಬೀರ್ತಾ ಕುಳಿತುಕೊಂಡಿರ್ತಿದ್ದ. ಅವನಿಗೆ ಅಕುತೋ ಭಯಂ, ಭಯ ಅನ್ನೋದೇ ಇರಲಿಲ್ಲ ಅವನಿಗೆ ಹೀಗೆ ಅಂತ. ಮತ್ತು ಕವಿಂ, ಮಹಾಜ್ಞಾನಿ ಆಗಿದ್ದ. ಸಂಸ್ಕೃತದಲ್ಲಿ ಕವಿ ಅನ್ನೋದಕ್ಕೆ ಕನ್ನಡದಲ್ಲಿ ಇರುವ ಹಾಗೆ ಪದ್ಯ ಬರೆಯುವನು ಅಂತ ಅರ್ಥ ಅಲ್ಲ. ಕವಿ ಅನ್ನೋದಕ್ಕೆ ಅರ್ಥ ಜ್ಞಾನಿ, ಅಧ್ಯಾತ್ಮ ಜ್ಞಾನಿ ಅಂತ ಅರ್ಥ. ಕುಂಗ್ ಶಬ್ದೇ ಅಂತ ಧಾತು, ಅಂದರೆ ಶಬ್ದ ಮಾಡುವವನು ಅಂತ ಅರ್ಥ. ಇದನ್ನು ಕೇಳಿ ಆದಮೇಲೆ ನಿಮಗೆ ಇನ್ನೊಂದು ಸಮಸ್ಯೆ ಬರ್ತದೆ. ಶಬ್ದ ಮಾಡೋರೆಲ್ಲ ಕವಿಗಳು ಅಂತಾರೆ. ಶಾಲಾ ಕಾಲೇಜುಗಳಲ್ಲಿ ಗಂಟೆ ಬರೆಸ್ತಾನಲ್ಲ, ಅವನು ಶಬ್ದ ಮಾಡ್ತಾನೆ, ಅವನು ಕವಿಯಾ? ಅವನು ಶಬ್ದ ಅವನು ಮಾಡೋದಲ್ಲ, ಆ ವಸ್ತು ಮಾಡುತ್ತೆ ಅಲ್ವಾ. ಹಾಗೆ ಅವನೇನು ಶಬ್ದ ಮಾಡೋದಿಲ್ಲ. ಶಬ್ದ ಅನ್ನೋದಕ್ಕೆ ಅರ್ಥ ಜ್ಞಾನ ಅಂತ ಅರ್ಥ. ಹಾಗಾಗಿ ಜ್ಞಾನ ಪಡೆದು ಹಂಚುವವನು ಯಾರೋ ಅವನು ಕವಿ ಅಂತ. ಅಂಥ ತರುಣಂ, ಆ ತರುಣನ ನೋಡಿ ಈ ತುಂಬ ಧರ್ಮಿಷ್ಠನಾದಂತಹ ಯದು ಈ ರೀತಿಯಾಗಿ ಅವನಂತರ ಪ್ರಶ್ನೆ ಕೇಳ್ತಾನೆ. ನೀನು ಹೇಗೆ ಇಷ್ಟು ಎಲ್ಲರೂ ಸಹ ದುಃಖ ದುಮ್ಮಾನಗಳಲ್ಲಿ ಬೇಯ್ತಾ ಇದ್ದರೂ ಸಹ ನೀನು ಹೇಗೆ ಈ ರೀತಿಯಾಗಿದ್ದೀಯೆ? ಒಂದೇ ಪ್ರಶ್ನೆ ನೋಡಿ. ಕುತೋ ಬುದ್ಧಿರಿಯಂ ಬ್ರಹ್ಮನ್, ನಿನಗೆ ಈ ಬುದ್ಧಿ ಹೇಗೆ ಬಂತು ಪುಣ್ಯಾತ್ಮ? ಯಾವುದಾದ್ರು ಅಂಗಡಿಯಲ್ಲಿ ಸಿಕ್ಕಿದ್ರೆ ಹೇಳು, ನಾನು 1 kg ತಂದ್ಕೊಬಿಡ್ತೇನೆ ಅಂತ ನಾವಾದರೂ ಕೇಳ್ತಿದ್ವಿ ಅಲ್ವಾ. ಅಂದರೆ ಏನನ್ನೂ ಹಚ್ಚಿಕೊಳ್ಳದೆ, ಯಾವುದಕ್ಕೂ ಸಹ ತಾನು ಸ್ಪಂದಿಸದೆ, ತನಗೂ ಮುಂದ್ಗಡೆ ಇರುವಂತಹದ್ದಕ್ಕೂ ಸಂಬಂಧವೇ ಇಲ್ಲ ಅಂತ ಈ ನಿರ್ಲಿಪ್ತ ಭಾವನೆಯಿಂದ, ನಿರ್ಲೇಪ ಭಾವನೆಯಿಂದ ಬದುಕೋದುಂಟಲ್ಲ, ಯಾವಾಗ ಸಾಧ್ಯ ಕೇಳಿದರೆ ಒಳಗಡೆಯಿಂದ ವೇದಾಂತ ಭಾವನೆ ತೀರಾ ಗಟ್ಟಿಯಾದಾಗ ಮಾತ್ರ ಸಾಧ್ಯ. ಹಾಗಿಲ್ಲದೆ ಇದ್ದರೆ ಈ ಬುದ್ಧಿ ಸುತರಾಂ ಬರೋದಿಲ್ಲ, ಸಾಧ್ಯವೂ ಇಲ್ಲ. ಅದು ಸಾಧನೆ ಮಾಡಿದವರಿಗೆ ಮಾತ್ರ ಸಾಧ್ಯ. ಹಾಗಾಗಿ ಅಕರ್ತು ಸುವಿಶಾರದ ಯಾಮಾಸಾಧ್ಯ ಭವಾನ್ ಲೋಕಾಂ ವಿದ್ವಾನ್ ಚರತಿ ಬಾಲವತ್. ನಿನ್ನನ್ನು ನೋಡಿದರೆ ಒಳ್ಳೆ ಈ ತೊಟ್ಟಿಲಲ್ಲಿ ಆಟ ಆಡುವ ಮಕ್ಕಳ ತರಹ ಮುಗ್ಧರಿರ್ತಾರಲ್ಲ ಅವರು, ಹಾಗಿದ್ದೀಯೇ ನೀನು. ಯಾರು ನಿನ್ನನ್ನು ಬೈದರೆ ನೀನು ಅದು ಪ್ರತಿಕ್ರಿಯೆ ಮಂದಹಾಸ ಬೀರ್ತೀಯ. ತೊಟ್ಟಿಲಲ್ಲಿರುವ ಮಕ್ಕಳಿಗೆ ನೀವು ಬೈರಿ, ನೀವು ಹೊಗಳಿದ್ರೂ ನಗತ್ತೆ, ಬೈದರೂ ನಗತ್ತೆ ಅಲ್ವಾ. ಹಾಗಾಗಿ ಈ ಬುದ್ಧಿ ನಿನಗೆ ಹೇಗೆ ಬಂತು ಅಂತ.
ಮಾಂಡೂಕ್ಯೋಪನಿಷತ್ತಿನಲ್ಲಿ ಒಂದು ಮಾತು ಬರ್ತಿದೆ, ಆಚಾರ್ಯರ ಭಾಷ್ಯ ಅದಕ್ಕೆ, ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್ ಅಂತ. ಅಂದರೆ ಒಬ್ಬ ಜ್ಞಾನಿಯಾದವನು ಹೇಗಿರ್ತಾನೆ ಕೇಳಿದರೆ, ಎಲ್ಲ ಪಾಂಡಿತ್ಯವನ್ನು ಪಡ್ಕೊಂಡು ಅನುಭವಕ್ಕೆ ತಂದುಕೊಂಡು ಬಾಲ್ಯೇನ ತಿಷ್ಠಾಸೇತ್ ಅಂದರೆ ಪುಟ್ಟ ಮಕ್ಕಳು ಹೇಗೆ ಮುಗ್ಧರಾಗಿರ್ತಾರೋ ಆ ಮುಗ್ಧತೆಗೆ ಇಳಿದು ಬಿಡ್ತಾನೆ. ಉಪನಿಷತ್ತಿನ ಮಾತಿಗೆ ಆಚಾರ್ಯರ ಭಾಷ್ಯ. ಹೀಗಿದ್ದವನು ಮಾತ್ರ ನಿಜವಾದ ಅರ್ಥದಲ್ಲಿ ಜ್ಞಾನಿ. ಅವನನ್ನು ನಿಂದಿಸಬೇಕು ಸ್ವಲ್ಪ ಸ್ವಲ್ಪ. ಅವನು ಪ್ರತಿಕ್ರಿಯಿಸಿದರೆ ಅಲ್ಲೇ ತೀರ್ಮಾನ ಮಾಡಬಹುದು ಅಯ್ಯವನು ಜ್ಞಾನಿ ಅಲ್ಲ ಅಂತ. ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಯಾಕೆಂದರೆ ಯಾವುದೋ ಒಂದು ಮೆಜರ್ಮೆಂಟ್ ಕೊಟ್ಟರೆ ಅದು ನೋಡೇ ಬಿಡೋಣ ಹೀಗೆ ಅಂಥೇಳಿ ಹಾಗೇನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಕೆಲವು ಸಲ ನಮ್ಮ ಪರೀಕ್ಷೆಯ ಸಾಧನವೇ ಸರಿ ಇಲ್ಲದೆ ಹೋದೀತು. ಅದಕ್ಕೋಸ್ಕರ ಹೇಳ್ತಿದ್ದೇನೆ. ಕೊನೆಗೆ ಆತ ಹೇಳ್ತಾನೆ, ನಿನಗೆ ಹೇಗೆ ಬಂತು ಈ ಬುದ್ಧಿ ಹೀಗೆ ಅಂತ. ಪ್ರಾಯೋ ಧರ್ಮಾರ್ಥ ಕಾಮೇಶು ವಿತ್ಸಾಯಾಂಚ ಮಾನವಾ ತ್ವಂತು ಕಲ್ಪ ಕವಿ ದಕ್ಷ ಸುಭಗ ಅಮೃತ ಭಾಷಣ. ಅವನನ್ನು ಕುರಿತು ಆ ಯದು ಮಹಾರಾಜ ಹೇಳಿದಂಥ ಮಾತು, ಇಡೀ ಲೋಕವೇ ಒಂದು ಸಣ್ಣ ವ್ಯತ್ಯಾಸ ಆದರೂ ಸಹ ಆಗಬಾರ್ದು ಆಗ್ಬಿಡ್ತು ಅನ್ನೋ ತರಹ ಚಿಂತೆಯ ಸಂತೆಯಲ್ಲಿ ಬೇಯ್ತಾ ಇರ್ತದೆ. ಹೀಗಿರುವಾಗ ನೀನು ಮಾತ್ರ ತನಗೇನೂ ಆಗಲಿಲ್ಲ ಅನ್ನೋ ತರಹ ಇದ್ದೀಯಲ್ಲ. ಹಾಗಾಗಿ ಹೇಗಿದ್ದೀಯೇ ನೀನು ಅಂದರೆ ಕಲ್ಪ, ನೀನು ಅತ್ಯಂತ ಸಮರ್ಥನಾಗಿದ್ದೀಯೇ. ದಕ್ಷ, ಭಾಳ ಗಟ್ಟಿಗ ನೀನು, ದೈಹಿಕವಾಗಿಯೂ ಗಟ್ಟಿಗ, ಮಾನಸಿಕವಾಗಿಯೂ ಗಟ್ಟಿಗ ನೀನು. ಅದರ ಜೊತೆಗೆ ಸುಭಗ, ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದೀಯೆ. ಆದರೆ ಆ ಸೌಂದರ್ಯದ ಪ್ರಜ್ಞೆಯೇ ನಿನಗಿಲ್ಲ. ಬೇರೆಯವರಾದರೂ ಎಷ್ಟು ಸಲ ಕನ್ನಡಿ ನೋಡ್ತಿದ್ರನೋ ಹೀಗೆ ಅಂತ. ಆದರೆ ನೀನು ಹಾಗಲ್ಲ. ತಾನೊಬ್ಬ ಸುಂದರ ವ್ಯಕ್ತಿ ಅನ್ನುವಂಥ ಅರಿವು ನಿನಗಿಲ್ಲ. ಪ್ರಾಯಶಃ ಗೊತ್ತು ನಿನಗೆ, ಸುಂದರವಾದದ್ದು ದೇಹ, ಈ ದೇಹ ತಾನಲ್ಲ ಎನ್ನುವಂಥ ನಿಖರವಾದಂಥ ಜ್ಞಾನ ನಿನಗೆ ಬಂದುಬಿಟ್ಟಿದೆ. ಹಾಗಾಗಿ ನೀನು ಹೀಗಿದ್ದೀಯಲ್ಲ. ಅದರ ಜೊತೆಗೆ ನೀನು ಮಾತನಾಡಿದರೆ ಹೇಗಿರುತ್ತೆ ಕೇಳಿದರೆ ಅಮೃತ ಭಾಷಣ. ಅಂದರೆ ಆ ಜೇನು ಹೊನಲು ಹರಿದಂತೆ ನೀನು ಮಾತಾಡ್ತಾ ಇದ್ದೀಯಲ್ಲ. ಹಾಗಾಗಿ ನಿನ್ನ ಮಾತನ್ನು ಕೇಳಬೇಕು ಅಂತ ನನಗೆ ಆಸೆ. ಅದರ ಜೊತೆಗೆ ಏನೆಲ್ಲ ನೀನು ಮಾಡ್ತೀಯೇ, ಹಾಗೆ ಮಾಡುವಂಥ ಕೆಲಸದಲ್ಲಿ ನಾನೇ ಮಾಡಿದೆ ಎನ್ನುವಂಥ ಕರ್ತೃತ್ವ ಭಾವನೆ ನಿನಗಿಲ್ಲ. ನಾವು ಏನೂ ಮಾಡೋದಿಲ್ಲ, ಆದರೂ ನಾವೇ ಮಾಡಿದ್ದೇವೆ ಅಂತ ಹೇಳ್ಕೊಡ್ತಾ ಇಲ್ಲ ಅಂತ. ಏನೋ ಒಂದು ಸಣ್ಣ ಕೆಲಸ ಮಾಡಿರ್ತೇವೆ, ₹1 5 ಪೈಸೆ ಅಷ್ಟು, ಆದರೆ ನಮ್ಮ ನಿರೀಕ್ಷಣೆ 95ರಷ್ಟು ನಮ್ಮನ್ನು ಹೊಗಳಬೇಕು ಅಂತ ಅಲ್ವಾ. ಆದರೆ ನೀನು ಹೇಗಿದ್ದೀಯ, ಎಲ್ಲ ಮಾಡ್ತೀಯೇ, ಆದರೆ ನಾ ಹಂಕರ್ತ ನಾ ಹಂಭೋಕ್ತ ಈ ರೀತಿಯಾದಂಥ ಸ್ಥಿತಿಯಲ್ಲಿ ನಿಂತೀಯೇ. ಹಾಗಾಗಿ ಮುಂದುವರೆದು ಹೇಳ್ತಾನೆ, ನೀನು ಹೇಗಿದ್ದೀಯ ಅಂದರೆ ಜಡೋನ್ಮತ್ತ ಪಿಶಾಚವತ್. ಕೂತೇ ಬಿಡ್ತಾನೆ, ಎದ್ದರೆ ಮಾತನಾಡಿದರೆ ಮಾತನಾಡ್ತಾನೆ. ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ ಕೆಲವು ಸಲ ಅವನು ಹೇಳಿದ್ದು. ಉನ್ಮತ್ತ, ಹುಚ್ಚನಂತೆ ಅಂತ. ಮತ್ತು ಪಿಶಾಚವತ್, ಕೆಲವು ಸಲ ಪಿಶಾಚಗಳಂತೆ ಸಂಚಾರ ಮಾಡ್ತಾನೆ ಹೀಗೆ ಅಂತ. ನೋಡಿ ಗ್ರಹಚಾರ, ಜ್ಞಾನಿಗಳನ್ನು ಪರಿಚಯಿಸೋಕ್ಕೆ ಭಾಗವತ ಹೇಳುವ ಶಬ್ದ. ಅವನೊಬ್ಬ ಜಡ ಅಂದರೆ ಇನರ್ಟ್ ಅಂತ. ಈ ಒಂದು ವಸ್ತು ಇದೆಯಪ್ಪ, ಇದನ್ನಲ್ಲಿ ಇಟ್ಟರೆ ಹಾಗೇ ಇರ್ತದೆ, ಇದನ್ನು ಇಟ್ಬಿಟ್ಟು ಹೋಗೋದು. ನಾಳೆ ಬಂದುಬಿಟ್ಟು ನಿನ್ನೆ ಇಲ್ಲಿ ಇಟ್ಟಿದ್ದೇನೆ, ಅಲ್ಲಿ ಬರಬೇಕು ಅಂತ ಗೊತ್ತಾಗಲಿಲ್ಲ ನಿನಗೆ, ಅಷ್ಟು ಬುದ್ಧಿ ಇಲ್ವಾ ಅಂದರೆ ಮಾತಾಡುತ್ತದು. ಚೇರತ್ತು ಹೇಳೋದು, ನಿನ್ನೆ ನಾನು ಇಲ್ಲಿ ಇಟ್ಟಿದ್ನಲ್ಲ, ಇವತ್ತು ಇಲ್ಲೇ ಕೂತಿದ್ದೀಯೇ, ಇನ್ನೂ ಒಳಗಡೆ ಬಂದು ಸೇರ್ಕೊಳ್ಬೇಕು ಅಂತ ಗೊತ್ತಾಗಲ್ವ ನಿನಗೆ ಅಂತಂದರೆ ಅದು ಏನು ರಿಯಾಕ್ಟ್ ಮಾಡತ್ರಿ? ಯಾಕೆ? ಅದು ಜಡ ಅಲ್ವಾ. ಹಾಗೆ ನೀನು ಯಾವುದಕ್ಕೂ ಸಹ ಪ್ರತಿಕ್ರಿಯಿಸುವುದಿಲ್ಲ. ಎರಡನೇದು ಮತ್ತೆ ಹೇಗಿದೆಯಾ ಅಂತಂದರೆ ಉನ್ಮತ್ತ, ಹುಚ್ಚ ಅಂತ. ಜ್ಞಾನಿಗಳನ್ನು ಪರಿಚಯಿಸೋದಕ್ಕೆ ಶಾಸ್ತ್ರ ಗ್ರಂಥಗಳು ಈ ರೀತಿಯ ಶಬ್ದಗಳನ್ನು ಹೇಳ್ತವೆ. ಯಾಕೆಂದರೆ ಅವರನ್ನು ಪರಿಚಯಿಸೋಕ್ಕೆ ನಿಜವಾದ ಶಬ್ದಗಳೇ ಇಲ್ಲ. ಮುಂದೆ ಇದೇ ಭಾಗವತದಲ್ಲಿ ಬರ್ತದೆ, ಇದೇ ಗೀತೆಯಲ್ಲಿ ಕೊನೆಗೆ ಹೇಳೋಬೇಕು. ಕೊನೆಯದದು ದೇಹದ ಬಗ್ಗೆ ಹೇಳಬೇಕಿದ್ರೆ, ಜ್ಞಾನಿ ತನ್ನ ದೇಹವನ್ನು ಹೇಗೆ ನೋಡ್ತಾನಂತೆ. ಅವನು ಹೇಗಿರ್ತಾನೆ ಕೇಳಿದರೆ, ಕುಡಿದವನು ಹೇಗೆ ತನ್ನ ದೇಹವನ್ನು ಮರಿತಾನಲ್ಲ ಹಾಗಿರ್ತಾನೆ ಅಂತ. ಅವನನ್ನು ಅರ್ಥ ಮಾಡಿಸೋದಕ್ಕೆ ಇವನು ಉದಾಹರಣೆ. ಯಾಕೆ ನಮಗೆ ಇವನೇ ಗೊತ್ತಲ್ಲ, ಅವನು ಗೊತ್ತಿಲ್ವಲ್ಲ. ಬೀದಿ ತುಂಬ, ರಸ್ತೆ ತುಂಬ ಎಲ್ಲ ನಮಗೆ ಇವರೇ ಕಾಣ್ತಾರೆ, ಜ್ಞಾನಿಗಳೆಲ್ಲರೂ ಕಾಣ್ತಾರೆ. ಹಾಗೆ ನಮಗೆ ಗೊತ್ತಿದ್ದ ಭಾಷೆಯಲ್ಲಿ ಹೇಳಿ ನಮಗೆ ಅರ್ಥ ಮಾಡಿಸ್ಬೇಕು ಅಂದರೆ ಇಂಥ ಭಾಷೆಯನ್ನು ಹೇಳಬೇಕು ಅಂತ ಗೊತ್ತು ಅವರಿಗೆ. ಅದಕ್ಕೋಸ್ಕರ ನಮಗೆ ಗೊತ್ತಿದ್ದ ಶಬ್ದವನ್ನು ಹೇಳ್ತಾರೆ. ಉನ್ಮತ್ತವತ್ ಮತ್ತು ಪಿಶಾಚವತ್. ಹೀಗೇನೆ ಜನೇಶು ದಹ್ಯಮಾನೇಶು ಕಾಮಲೋಭದವಾಗ್ನಿನ ನ ತಪ್ಯಸೆ ಅಗ್ನಿನ ಮುಕ್ತಃ ಗಂಗಾಂಭಸ್ತ ಇವದ್ವಿಪ. ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾನೆ ಆ ಯದು ಮಹಾರಾಜ. ಅವನು ಹೇಳಿದ್ದನ್ನು ನಾನು ನಿನಗೆ ಹೇಳ್ತೇನೆ ಅಂತಿದ್ದಾನೆ ಕೃಷ್ಣ. ಅದನ್ನು ನಾವು ಮರಿಬಾರ್ದು. ಮತ್ತೆ
ಒಂದು ಕಾಡಿಗೆ ಬೆಂಕಿ ಬಿದ್ದುಬಿಟ್ಟಿದೆ. ಆ ಕಾಡಿಗೆ ಬೆಂಕಿ ಬಿದ್ದಾಗ ಎಲ್ಲ ಪ್ರಾಣಿಗಳು ಚೀರಾಡ್ತಾ ಇವೆ. ಆದರೆ ಇನ್ನೊಂದು ಕಡೆಗೆ ಏನಾಗಿದೆ, ಬೇಸಿಗೆಗಾಲದಲ್ಲಿ ಎಲ್ಲ ಪ್ರಾಣಿಗಳು ಸೆಕೆಗೆ ಒಂದು ರೀತಿಯ ಕುದಿತಾ ಇವೆ, ನೀರಿಲ್ಲದೆ ಹಾಹಾಕಾರ ಮಾಡ್ತಾ ಇವೆ. ಅಂತಹ ಸಂದರ್ಭದಲ್ಲಿ ಒಂದು ಆನೆ ನೀರಿನಲ್ಲಿ ಮುಳುಕ್ಕೊಂಡು ಹಾಯಾಗಿ ಹೇಗಿರುತ್ತೋ ಹಾಗೆ ನೀನು ಅಷ್ಟು ಸುಖವಾಗಿದ್ದೀಯಲ್ಲಪ್ಪ, ಹೇಗೆ ನೀನು ಇಷ್ಟು ಸುಖವಾಗಿದ್ದೀಯೆ, ಈ ಅನುಭವಿಸುವ ಸುಖದ ಗುಟ್ಟಿ ಏನು, ಹೇಗೆ ಇದನ್ನೆಲ್ಲ ನೀನು ಕಲಿತೆ, ನನಗೆ ಸ್ವಲ್ಪ ಅದನ್ನು ಹೇಳು ನೀನು ಅಂತ ಯದು ಮಹಾರಾಜ ಆ ಅವಧೂತನ ಹತ್ರ ಕೇಳ್ತಾನೆ. ಆ ಅವಧೂತ ಯದು ಮಹಾರಾಜನಿಗೆ ಹೇಳಿದ್ದನ್ನು ಕೃಷ್ಣ ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಅದನ್ನು ಶುಕ ಮುನಿಗಳು ಗಂಗಾಮೂಲದಲ್ಲಿ ಪರೀಕ್ಷಿತನಿಗೆ ಹೇಳಿದ್ದನ್ನು ಹಾಸನದಲ್ಲಿ ನಾನು ನಿಮಗೆ ಹೇಳ್ತಿದ್ದೇನೆ. ಯಾಕೆಂದರೆ ಕೇಳ್ತಾ ಕೇಳ್ತಾ ಹೋದ ಎಲ್ಲಿಂದ ಎಲ್ಲಿಗೆ ಹೋದ್ರಪ್ಪ ಇವರು ಅಂತ ಲಿಂಕೇ ತಪ್ಪು ಹೋಗ್ಬಿಡ್ತದೆ. ಹಾಗಾಗಿ ಇವತ್ತು ಯಾರ್ಯಾರ ಏನೇನ ಲಿಂಕನ್ನು ಕೊಡ್ತಾ ಇರ್ತಾರೆ, ನಾ ಇಷ್ಟಾರು ಲಿಂಕ್ ಕೊಡಬೇಕಲ್ವ ನಿಮಗೆ, ಅದಕ್ಕೋಸ್ಕರ ಈ ಲಿಂಕನ್ನು ಕೊಟ್ಟಿದ್ದೇನೆ ಹೀಗೆ ಅಂತ. ಆಗ ಆತ ಹೇಳ್ತಾನೆ ಅವಧೂತ, ಹೌದಪ್ಪ ನಾನು ಇದನ್ನು ಅಭ್ಯಾಸ ಮಾಡಿದ್ದು ಹೇಗೆ ಅಂತ ಹೇಳ್ತೇನೆ. ಸಂತಿ ಮೇ ಗುರವೋ ರಾಜನ್ ಬಹವೋ ಬುದ್ಧ್ಯುಪಾಶ್ರಿತಾಃ ಯತೋ ಬುದ್ಧಿಮುಪಾದಾಯ ಮುಕ್ತೋಟಾಮೇಹ ತಾನ್ ಶೃಣು. ಇದು ಮಹಾರಾಜ, ನನಗೆ 24 ಜನ ಗುರುಗಳು. ಇದು 24 4 ಮಾತ್ರ ಹೇಳುತ್ತೆ, ಮತ್ತು 20 ಈ ಕೈಲುಂಟು. ಹಾಗಾಗಿ 24 ಜನ ಗುರುಗಳಿಂದ ನಾನು ಸಾಧನೆ ಮಾಡಿ ಮಾಡಿ ಅವರನ್ನು ನೋಡಿ ಅವರ ಬಳಿ ಸಾರಿ ಈ ರೀತಿಯಾದಂಥದ್ದನ್ನೆಲ್ಲ ನಾನು ಹೇಗಿರಬೇಕು ಅನ್ನೋದನ್ನು ನಾನು ಕಲಿತಿದ್ದೇನೆ. ಬಹವೋ ಬುದ್ಧಿಯುಪಾಶ್ರಿತ, ಇನ್ನೂ ಕೆಲವು ಜನ ನಾನು ಅವರ ಬಳಿ ಸಾರಿ ಹೋಗಿ ಕಲಿತಿದ್ದೇನೆ. ಅದರಿಂದಾಗಿ ನನಗೆ ಈ ರೀತಿಯಾದಂತಹ ಪಾಠ ಕಲೀಲಿಕ್ಕೆ ಅವಕಾಶ ಸಿಕ್ಕಿತು. ಯಾಕೆಂದರೆ ಒಬ್ಬ ಗುರುವಿನಿಂದ ಕಲಿತಂತಹದ್ದು ಎಂದೂ ಪರಿಪೂರ್ಣ ಆಗುವುದಿಲ್ಲ. ಹಾಗಾಗಿ ಇಷ್ಟು ಜನರ ಒಡನಾಟ ಮಾಡಿ ನಾನು ಈ ರೀತಿಯಾದಂತಹ ನನ್ನ ಮನಸ್ಸನ್ನು ನಿಯಂತ್ರಣದಲ್ಲಿ ತಂದುಕೊಂಡಿದ್ದೇನೆ. ಇವರಿಂದ ಎಲ್ಲರಿಂದಲೂ ಇಷ್ಟಿಷ್ಟು ಕಲಿತು ಕೊನೆಗೆ ನಾನು ಹೇಗೆ ಇರಬೇಕು ಅನ್ನೋದನ್ನು ನಾನು ಕಲಿತಿದ್ದೇನೆ ಅಂತಾನೆ ಆ ಅವಧೂತ ಯದು ಮಹಾರಾಜನಿಗೆ. ಆಗ ಯದು ಮಹಾರಾಜ ಕೇಳ್ತಾನೆ, ಹಾಗಿದ್ರೆ ಯಾರು ನಿನ್ನ ಗುರುಗಳು, ಅವ್ರ ಹೆಸರು ನಾನು ಕೇಳಬಹುದಾ ಅಂತ ಹೇಳ್ತಾನೆ ಅವಧೂತ. ನನ್ನ ಗುರುಗಳು 24 ಜನರ ಹೆಸರನ್ನ ಹೇಳ್ತೇನಪ್ಪ, 25ನೇ ಗುರುಗಳ ಹೆಸರನ್ನು ಕೊನೆಯ ದಿವಸ ಹೇಳ್ತೇನೆ ಅಂತಾನೆ. 24 ಜನ ಗುರುಗಳ ಹೆಸರನ್ನು ಆತನೇ ಹೇಳ್ತಾನೆ. ಪೃಥಿವೀ ವಾಯು ಆಕಾಶಂ ಆಪೋಗ್ನಿಶ್ಚಂದ್ರಮಾ ರವಿಃ ಕಪೋತೋ ಅಜಗರ ಸಿಂಧು ಪತಂಗೋ ಮಧುಕೃದ್ಗಜಃ. ಲೆಕ್ಕ ಹಾಕ್ಕೊಂಡ್ಬಿಡಿ, ಇಲ್ಲಿ 13 ಆಯಿತು. ಆಮೇಲೆ ಎಗರಿಸ್ಬಿಟ್ರು ನೋಡಿದ್ರ ಅಂತ ಹೇಳಬೇಡಿ, ಇನ್ನೊಂದು ಸಾರಿ ಬಿಡ್ತೇನೆ. ಪೃಥಿವೀ ವಾಯು ಆಕಾಶಂ ಆಪಃ ಅಗ್ನಿ ಚಂದ್ರಮಾ ರವಿಃ. ಹೇಳಾಯಿತು, ಶ್ಲೋಕದ ಪೂರ್ವಾರ್ಧ ಹೇಳುವಂಥದ್ದು. ಕಪೋತಃ ಅರ್ಥ ಆಮೇಲೆ ಹೇಳ್ತೇನೆ. ಅದಾದಮೇಲೆ ಅಜಗರಃ ಸಿಂಧು 10 ಆಯಿತು ಇಲ್ಲಿಗೆ. ಪತಂಗಃ ಮಧುಕೃತು 12 ಆಯಿತು. ಮತ್ತು ಗಜಃ ಎಷ್ಟಾಯಿತು? 13 ಆಯಿತು. ಎಸ್. ಮತ್ತು 14ನೇದು ಮಧುಹ ಹರಿಣೋ ಮೀನಃ ಪಿಂಗಲಾ ಕುರರೋರ್ಭಕಃ ಕುಮಾರೀ ಶರಕೃತ್ ಸರ್ಪಃ ಊರ್ಣನಾಭಿಃ ಸುಪೇಶಕೃತ್ ಏತೇ ಮೇ ಗುರವೋ ರಾಜನ್ ಚತುರ್ವಿಂಶತಿರಾಶ್ರಿತಾಃ. 24 ಆಯಿತು ಇಲ್ಲಿಗೆ. ಅದು ಬಿಡಿಸಿ ಹೇಳಬೇಕಲ್ವಾ. 14ನೇದು ಮಧುಹ ಅರ್ಥ ಆಮೇಲೆ ಮತ್ತೆ
ಹರಿಣಃ, ಮೀನಃ, ಪಿಂಗಲ, ಕುರರಃ, ಅರ್ಭಕಃ 19 ಆಯಿತು ಇಲ್ಲಿಗೆ. ಮತ್ತೆ ಕುಮಾರಿ ಒಬ್ಬಾಕೆ ಹೆಣ್ಣುಮಗಳು, ಶರಕೃತ್, ಮತ್ತೆ ಸರ್ಪ, ಊರ್ಣನಾಭಿ, ಸುಪೇಶಕೃತ. ಏತೇ ಮೇ ಗುರವೋ ರಾಜನ್ ಚತುರ್ವಿಂಶತಿರಾಶ್ರಿತ. 25ನೇದು ಅದೇ ಕೊನೆ ದಿವಸ ಅಂತ ಹೇಳಿದ್ನಲ್ಲ ಅಂತ ಹೇಳಿ, ಅಷ್ಟು ಹಿನ್ನೆಲೆಯಲ್ಲಿ ಅದಕ್ಕೆ ಅರ್ಥ ನೋಡಬೇಕು. ಯಾರ್ಯಾರು ಹಾಗಿದ್ರೆ ತನ್ನ ಗುರುಗಳು ಅಂತ ಆ ಅವಧೂತ ಹೇಳಿದ. ಮೊದಲನೆಯ ಗುರು ಪೃಥ್ವಿ, ಭೂಮಿಯೇ ನನ್ನ ಗುರು. ಎರಡನೆಯದು ವಾಯು, ಗಾಳಿ ನನ್ನ ಗುರು. ಮತ್ತು ಮೂರನೇದು ಆಕಾಶ. ಸಂಸ್ಕೃತದಲ್ಲಿ ಆಕಾಶ ಎನ್ನುವಂಥದ್ದು ಅದು ಪುಲ್ಲಿಂಗದಲ್ಲೂ ಉಂಟು, ಸ್ತ್ರೀಲಿಂಗದಲ್ಲೂ ಉಂಟು. ಹಾಗಾಗಿ ಭಾಗವತನ ಆಕಾಶಂ ಅಂತ ಹೇಳ್ತಾರೆ. ಯಾಕೆಂದರೆ ಸಂಸ್ಕೃತ ಬಲ್ಲವರು ಇಲ್ಲಿದ್ದಾರೆ, ಹಾಗಾಗಿ ಹೇಳ್ತಿದ್ದೇನೆ ಅಷ್ಟೇ. ಅಗ್ನಿ, ಅಗ್ನಿ ಅಂದರೆ ಅಗ್ನಿ. ಇಲ್ಲಿಗೆ ಪಂಚಭೂತಗಳು ಆಗಿಬಿಟ್ಟು ಲೆಕ್ಕ ಹಾಕ್ಕೊಂಡು ಬನ್ನಿ. ಪೃಥ್ವಿ ಪಂಚಭೂತಗಳು ಬಂದು ತಾನೇ, ಮತ್ತು ವಾಯು ಪಂಚಭೂತಗಳಾದವು. ಅದಾದಮೇಲೆ ಚಂದ್ರಮ ಮತ್ತು ರವಿ. ಅರ್ಥ ಹೇಳೋದು ಬೇಡ, ಅರ್ಥ ಆಗುತ್ತೆ. ಕಪೋತಃ, ಕಪೋತ ಅಂದರೆ ಪಾರಿವಾಳ. ಅದಾದಮೇಲೆ ಅಜಗರಹ, ಹೆಬ್ಬಾವು, ಕೋಬ್ರಾ. ಮತ್ತು ಸಿಂಧು, ಸಮುದ್ರ, ಅದು ನನ್ನ ಗುರು. ಪತಂಗ, ಪತಂಗ ಅಂದರೆ ದೀಪದ ಹುಳು, ಅದು ನನ್ನ ಗುರು. ಇದನ್ನೆಲ್ಲವನ್ನು ನಾವು ನೋಡ್ತೇವ್ರಿ, ಅದ್ರ ಒಂದನ್ನಾರು ಕಲಿತೇವೆ ನಾವು, ಇಲ್ಲ ಅಲ್ವಾ? ಯಾಕೆ ನಮಗೆ ಸ್ಕೂಲಲ್ಲಿ ಶಾಲೆಯಲ್ಲಿ ಏನು ಹೇಳ್ಕೊಡ್ತಾರೆ ಅದು ಮಾತ್ರ ಕಲಿಯೋದು. ಪ್ರಕೃತಿಯನ್ನು ನೋಡಿ ಕಲಿಬೇಕು ಅನ್ನೋಂಥದ್ದು ನಮಗೆ ಗೊತ್ತೇ ಇಲ್ಲ. ಹಾಗಾಗಿ ಪೇಟೆಯ ಮಕ್ಕಳು ಇವತ್ತಿಗೂ ಹೇಳ್ತಾರೆ, ಭತ್ತ ಎಲ್ಲಿ ಬೆಳೀತದೆ ಅಂದರೆ ಮರದ ಮೇಲೆ ಬೆಳೀತದೆ ಅಂತ. ನಾಚಿಕೆ ಅಲ್ವ ನಮಗೆ? ಪ್ರಕೃತಿಯನ್ನು ನೋಡಿ ನೀನು ಕಲಿ ಅಂತಾನೆ ಅವಧೂತ. ಪತಂಗ, ಮಧುಕೃತ್, ಮಧುಕೃತ್ ಅಂದರೆ ಜೇನುತುಪ್ಪವನ್ನು ಮಾಡುವ ಹುಳು, ಬಿ ಅಂತ. ಅದಾದಮೇಲೆ ಗಜಃ, ಒಂದು ಆನೆ. ಅದಾದಮೇಲೆ ಮಧುಹ, ಅದು ಜೇನುತುಪ್ಪ ಮಾಡುತ್ತೆ. ಆ ಜೇನುತುಪ್ಪ ಮಾಡಿದ್ದನ್ನು ಕಿತ್ತು ತಿನ್ನುವಂಥ ಬೇಡ, ನಾವೆಲ್ಲರೂ ಆ ಗುಂಪಿಗೆ ಸೇರುವವರು, ಮಧುಹ. ಅದಾದಮೇಲೆ ಹರಿಣಃ, ಒಂದು ಜಿಂಕೆ. ಮತ್ತು ಮೀನಃ 16ನೇದು. ಮೀನ ಅಂದರೆ ಗೊತ್ತು, ಮೀನ ಫಿಶ್ ಅಂತ. ಪಿಂಗಲ, ಪಿಂಗಲ ಎನ್ನುವಂಥ ಒಬ್ಬಾಕೆ ವೇಶ್ಯೆ, ಪ್ರಾಸ್ಟಿಟ್ಯೂಟ್ ಮಾಡುವಂಥ ಆ ಶಬ್ದ ಭಾಳ ಪ್ರಸಿದ್ಧವಾಗಿದೆ ಇತ್ತೀಚೆಗೆ. ಕುರಂಗ, ಕುರಂಗ ಅಂದರೆ ಒಂದು ಜಿಂಕೆ. ಅರ್ಭಕ, ತೊಟ್ಟಿಲಲ್ಲಿ ಇರುವಂಥ ಒಂದು ಕೂಸು, ಆ ಮಗು ನನ್ನ ಗುರು. ಮತ್ತು ಕುಮಾರಿ, ಮದುವೆ ಆಗದೇ ಇರುವಂಥ ಒಬ್ಬಾಕೆ ಹೆಣ್ಣು ಮಗಳು, ಅವಳ ಹೆಸರು ಕುಮಾರಿ ಅಂತ. ಮತ್ತು ಶರಕೃತ್, ಬಾಣವನ್ನು ಪ್ರಯೋಗ ಮಾಡುವಂಥ ಒಬ್ಬ ಬೇಡ. ಅದಾದಮೇಲೆ ಒಂದು ಸರ್ಪ. ಮತ್ತು ಊರ್ಣನಾಭಿ, ಊರ್ಣನಾಭಿ ಅಂದರೆ ಜೇಡ, ಸ್ಪೈಡರ್ ಅಂತ ಹೇಳ್ತೇವಲ್ಲ ಆ ಜೇಡ. ಅದಾದಮೇಲೆ ಸುಪೇಶಕೃತ್, ಸುಪೇಶಕೃತ್ ಅಂದರೆ ಈ ರೇಷ್ಮೆಯ ಹುಳ. ನಮಗೆ ರೇಷ್ಮೆ ಗೊತ್ತು, ಆ ಹುಳದ ಬಗ್ಗೆ ಗೊತ್ತಿಲ್ಲ ನಮಗೆ ಅಂತ. ಇಲ್ಲಿಗೆ 24 ಆಯಿತು. ಇವರಿಷ್ಟು ಜನ ನನ್ನ ಗುರುಗಳು ಅಂತ. ಈಗ ಯಾವ್ಯಾವ ಗುರುಗಳಿಂದ ತಾನು ಏನೇನು ಕಲಿತೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಆದಮೇಲಾದರೂ ನಮಗೆ ಏನು ಕಲಿಬಹುದು ಅಂತ ಗೊತ್ತಾದರೆ ಸಾರ್ಥಕ ಆಗುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಪಂಚಭೂತಗಳಲ್ಲಿ ಒಂದಾದಂಥದ್ದು ಪೃಥ್ವಿ. ಸೃಷ್ಟಿಯ ಕ್ರಮವನ್ನು ನೋಡ್ಕೊಂಡು ಹೋದರೆ ಆಕಾಶ, ವಾಯು, ಅಗ್ನಿ, ಅಪ್ ಮತ್ತು ಪೃಥ್ವಿ, ಇದು ಸೃಷ್ಟಿಯ ಕ್ರಮ. ಅದಕ್ಕೆ ವಿರುದ್ಧವಾಗಿ ಲಯಕ್ರಮದಲ್ಲಿ ಹೇಳಬೇಕು ಅಂದರೆ ಪೃಥ್ವಿ, ಅಪ್ ಮತ್ತು ಪುನಃ ಹೀಗೆ ಬರುವಂತಹದ್ದು ಆಕಾಶ. ಹಾಗಾಗಿ ಇಲ್ಲಿ ಮೊದಲು ಏನು ಮಾಡ್ತಾರೆ ಅಂದರೆ ಪೃಥ್ವಿ ತತ್ವವನ್ನು ಹೇಳ್ತಾರೆ. ಯಾಕೆಂದರೆ ಪೃಥ್ವಿ ತತ್ವ ಎನ್ನುವಂಥದ್ದು ಇನ್ನು ಉಳಿದಂಥ 4 ತತ್ವಗಳಿಗಿಂತಲೂ ಹೆಚ್ಚು ಪರಿಪೂರ್ಣವಾದಂಥ ತತ್ವ. ಇದಕ್ಕೆ ವೇದಾಂತ ಹಿನ್ನೆಲೆ ತುಂಬ ಉಂಟು. ಲಲಿತಾ ಸಹಸ್ರನಾಮದಲ್ಲಿ ಈ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ. ಈಗಾಗಲೇ ಓದ್ದವರು ಇದ್ದಿರ್ಬೋದು ಪ್ರಾಯಶಃ, ಅಲ್ಲಿ ಇದಕ್ಕೆ ವಿವರಣೆ ಸಿಗುತ್ತೆ. ಮತ್ತು ನಾನು ಇಲ್ಲಿ ಅದನ್ನು ಹೇಳಿ ಮತ್ತು ಈ ವಿಷಯಕ್ಕೆ ತೊಂದರೆ ಕೊಡೋದಿಲ್ಲ, ಅಲ್ಲಿ ನೋಡಿ ಸಿಗುತ್ತೆ ಯಾವ ನಾಮ ಅಂತ ಈಗಾಗಲೇ ಅದನ್ನು ಓದಿದವರು ಹೇಳ್ತಾರೆ, ಅಥವಾ ನಾಳೆ ದಿವಸ ನಾನು ಅದನ್ನು ಹೇಳ್ತೇನೆ. ಅಲ್ಲಿ ಇದರದ್ದೆಲ್ಲ ವಿಚಾರ ಹೆಚ್ಚು ಬರುತ್ತೆ ಹೀಗೆ ಅಂತ. ಹಾಗೆಯೇ ಆ ಪೃಥ್ವಿ ನನ್ನ ಮೊದಲನೆಯ ಗುರು. ಆ ಪೃಥ್ವಿಯಿಂದ ನಾನು ಪಾಠ ಕಲಿತಿದ್ದೇನೆ. ಎಷ್ಟು ತರಹದ ಪಾಠ ಕಲಿತೇನೆ? 2 ತರಹದ ಪಾಠ ಕಲಿತಿದ್ದೇನೆ. ಯಾವ್ಯಾವುದು 2 ತರಹದ ಪಾಠ ಅಂತಂದರೆ, ಭೂತೈರಾಕ್ತಮ್ಯಮಾಣೋಪಿ ಧೀರ ದೈವವಶಾನುಗೈ ತದ್ವಿದ್ವಾನ್ ನ ಚಲೇತ್ ಮಾರ್ಗಾತ್ ಅನ್ವಶಿಕ್ಷಂ ಕ್ಷುತೇರ್ ವ್ರತಂ ಅಂತ.
ಪೃಥಿವಿ ಅಂದರೆ ಕೇವಲ ಮಣ್ಣು ಅಂತ ಇಷ್ಟೇ ಅರ್ಥ ಅಲ್ಲ, ಇಡೀ ಭೂಮಿ ಒಂದು. ಅದರ ಜೊತೆಗೆ ಆ ಭೂಮಿಯಿಂದಲೇ ಅದರದ್ದೇ ರೂಪಾಂತರವಾದಂಥ ಪರ್ವತಗಳು, ಗಿರಿಗಳು, ಇದೂ ಸಹ ಪೃಥಿವಿಯೇ. ಮತ್ತು ಆ ಪೃಥಿವಿಯಲ್ಲಿ ಬೆಳೆದಂಥ ಮರಗಳು, ಇವಿಷ್ಟನ್ನು ಸೇರಿ ಸಮಷ್ಟಿಯಾಗಿ ಪೃಥಿವಿ ಎನ್ನುವಂತಹ ಶಬ್ದವನ್ನು ಭಾಗವತ ಬಳಸ್ತದೆ. ಯಾಕೆಂದರೆ ಮರಗಳು ಸಹ ಭೂಮಿಯಲ್ಲಿ ಹುಟ್ಟಿದ್ದಾದ್ದರಿಂದ ಅದು ಭೂಮಿಯ ವಿಕಾರ. ಮರಗಳನ್ನು ನೀವು ಕಡೆದು ಒಂದು 10 ವರ್ಷ ಒಂದು ಭೂಮಿಯಲ್ಲಿ ಹಾಕಿಟ್ರೆ ಆಮೇಲೆ ಏನಾಗುತ್ತೆ, ಅದು ಪುನಃ ಅದು ಸಹ ಭೂಮಿಯ ಒಂದು ಭಾಗವೇ ಆಗಿಬಿಡುತ್ತೆ. ಅಗೇನ್ ಇಟ್ ವಿಲ್ ಬಿಕಮ್ ಮಡ್. ಆದ್ದರಿಂದ ಇಟ್ ಈಸ್ ನಥಿಂಗ್ ಬಟ್ ಮಡ್ ಶಾಸ್ತ್ರದ ಪ್ರಕಾರ. ಅಂದರೆ ತನ್ನ ಕಾರಣ ವಸ್ತುವಿನಲ್ಲಿ ಯಾವುದು ಲೀನವಾಗುತ್ತೋ ಅದು ಕಾರಣಕ್ಕಿಂತ ಬೇರೆ ಅಲ್ಲ ಅಂತ. ಹೀಗೆ ಭೂಮಿ ಅಂದರೆ ನಾವು ಓಡಾಡುವ ಭೂಮಿ, ಮತ್ತು ಗುಡ್ಡ, ಪರ್ವತ, ಅಡವಿಗಳು ಎಲ್ಲವೂ, ಮತ್ತು ಮರಗಳು, ಇಷ್ಟನ್ನಿಟ್ಟುಕೊಂಡು ಭೂಮಿ ಎನ್ನುವಂತಹ ಶಬ್ದ ಪ್ರಯೋಗವನ್ನು ಭಾಗವತ ಮಾಡುತ್ತೆ. ಹಾಗಿದ್ದರೆ ಭೂಮಿಯಿಂದ ನಾನು ಏನು ಕಲಿತೆ ಅಂತಂದರೆ, ಮೊದಲನೇದಾಗಿ ಸಹನಾ ಗುಣವನ್ನು ಕಲಿತಿದ್ದೇನೆ. ತಾಳ್ಮೆ. ಎಷ್ಟು ತಾಳ್ಮೆ ಅಂದರೆ, ನೀವು ಭೂಮಿ ತಾಯಿಯನ್ನು ಕಡೀರಿ, ಕೊಚ್ಚಿರಿ, ಖಾತಾ ಮಾಡಿರಿ, ಎಕ್ಸ್ಕಾವೇಷನ್ ಮಾಡಿರಿ. ಯಾರ ಹತ್ರ ಯಾಕೆ ನನ್ನನ್ನು ನೀ ತೋಡ್ತೀಯಪ್ಪ, ಯಾಕೆ ಪಿಕಾಸಿಯನ್ನು ನನಗೆ ಈ ರೀತಿ ಹಿಂಸೆ ಕೊಡ್ತೀಯಪ್ಪ, ನಾನು ಏನು ನಿನಗೆ ಅನ್ಯಾಯ ಮಾಡಿದ್ದೇನಪ್ಪ, ಯಾರ ಹತ್ರ ಕೇಳಿದ್ದಾಳೆ ಅವಳು. ಹಾಗೆ ಕೇಳುವಂತಿದ್ರೆ ನಾವು ಯಾರೂ ಮನೆ ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ. ಆಗ BBMP ಅವರು, ಕಾರ್ಪೊರೇಷನ್ ಅವರು ಅದಕ್ಕೊಂದು ಟ್ಯಾಕ್ಸ್ ಹಾಕ್ತಿದ್ರು ನಮಗೆ. ಈಗ ಅದು ಕೇಳದೇ ಇದ್ದರೆ ಅದ್ರ ಹೆಸರಲ್ಲಿ ಹಾಕ್ತಾರೆ ನಮಗೆ ಒಂದಿಷ್ಟನ್ನು, ಅಲ್ವಾ? ಅದರ ಭೂಮಿ ನೀವು ಏನೇ ಮಾಡಿ, ಒದಿರಿ, ಕುಣಿರಿ, ಕೊಚ್ಚಿರಿ, ಕಡೀರಿ, ಯಾಕೆ ಅಂತ ಕೇಳುತ್ತೆ ಅದು. ಅಂದರೆ ತಾಳ್ಮೆ, ಸಹನೆ ಒಂದು. ಹಾಗೆ ಪರ್ವತಗಳಲ್ಲಿರುವಂಥ, ಕಾಡಿನಲ್ಲಿರುವಂಥ ಮರಗಳನ್ನು ನೋಡಿ ನೀವು. ಆ ಮರಗಳನ್ನು ಕಡಿದ್ರೆ ಅದು ತನ್ನ ದೇಹದ ಒಳಗಿರುವಂಥ ರಸವನ್ನು ಸುರಿಸುವ ಮೂಲಕ ಕಣ್ಣೀರು ಹಾಕುತ್ತೆ ಅಷ್ಟೇ ಹೊರತು ಯಾಕೆ ಕಡಿದೆ ಅಂತ ಕೇಳುತ್ತೆ ಅದು, ಇಲ್ಲ ಅಲ್ವಾ? ಆ ಭೂಮಿಯ ವಿಕಾರವಂಥ ಬಂಡೆಗಳನ್ನು, ಕಲ್ಲನ್ನು ಒಡೆದ್ರೆ, ಡೈನಾಮಿಟ್ ಇಟ್ಟು ಹೊಡಿತಾರಲ್ಲ, ಯಾವುದಾದ್ರೂ ಕಲ್ಲು ಪ್ರಶ್ನೆ ಮಾಡಿದೆಯಾ ಯಾಕೆ ನನ್ನನ್ನು ಒಡೆದೆ ಅಂತ? ಅಂದರೆ ಭೂಮಿಯೇ ಆಗಲಿ, ಭೂಮಿಯ ವಿಕಾರವೇ ಆಗಲಿ, ತಾಳ್ಮೆ 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 ಅಂತ ನಮಗೆ ಪಾಠ ಮಾಡುತ್ತೆ ಅಲ್ವಾ? ಯಾಕೆ ಮೊದಲು ಈ ಮಾತನ್ನು ಹೇಳ್ತಾರೆ ಅಂದರೆ, ವೇದಾಂತದ ದಾರಿಯಲ್ಲಿ ಹೋಗುವವನಿಗೆ ಮೊದಲು ಇರಬೇಕಂತ ಅರ್ಹತೆ ಸಹನೆ. ಅದನ್ನು ಕಳ್ಕೊಂಡು ಜನರು ನಮ್ಮ ಬಗ್ಗೆ ಮಾತನಾಡಿದಾಗ ಎಲ್ಲದಕ್ಕೂ ನಾನು ಪ್ರತಿಕ್ರಿಯಿಸ್ತಾ ಹೋಗ್ತೇನೆ, ಮಾತಿಗೆ ಮಾತು ಹೇಳ್ತಾ ಹೋಗ್ತೇನೆ ಅಂದರೆ ಇವನು ಸಾಧನೆ ಮುಂದುವರಿಯುವುದಿಲ್ಲ, ಅವನು ಅಲ್ಲೇ ಇರ್ತಾನೆ. ಇದನ್ನು ಹೇಳಿದ್ದು ವೇದಾಂತ ಸಾಧಕರಿಗೆ, ನೆನ್ಪಿಟ್ಕೊಳ್ಳಿ. ಗಡಿಯಲ್ಲಿ ನಿಂತು ದೇಶ ರಕ್ಷಣೆ ಮಾಡುವ ಸೈನಿಕರಿಗಲ್ಲ, ವೇದಾಂತ ಬಗ್ಗೆ ಆಸಕ್ತಿ ಇಲ್ಲದೆ ಇರುವಂಥ ಬೇರೆಯ ಜನರಿಗೂ ಅಲ್ಲ. ಯಾಕೆಂದರೆ ಈ ಉಪನ್ಯಾಸ ಆದಮೇಲೆ ಅಲ್ಲ ನಾವೆಲ್ಲ ಹೀಗೆ ಬದುಕಲಿಕ್ಕೆ ಆಗತ್ತಾ? ಇವತ್ತು ಕೇಳೋದಿಲ್ಲ, ನಾಳೆಯಿಂದ ಜಾಸ್ತಿ ಶುರು ಆಗುತ್ತೆ ಪ್ರಶ್ನೆ. ಅದಕ್ಕೋಸ್ಕರ ಮೊದಲೇ ಹೇಳಿಬಿಡ್ತೇನೆ, ನಿಮ್ಮ ಎಲ್ಲ ಪ್ರಶ್ನೆಗೂ ಸಂಶಯಕ್ಕೆ ಉತ್ತರ ಉಂಟು, ಆದರೆ ನೀವೇ ವಿಚಾರ ಮಾಡಿದರೆ ಹೊಳೆಯುತ್ತೆ ಅದಷ್ಟನ್ನು ಸಹ. ಹಾಗಾಗಿ ಇದು ವಿಶೇಷವಾಗಿ ಹೇಳಿದ್ದು ಯಾರಿಗೆ? ವೇದಾಂತದ ದಾರಿಯಲ್ಲಿ ಸಾಗುವವರಿಗೆ. ಅದು ಒಂದು. ಜೊತೆಯಲ್ಲಿ ಇದನ್ನು ಹೇಳ್ತಾ ಇರುವವನು ಯಾರು? ಅವಧೂತ. ಅವಧೂತ ಅಂದರೆ ಸರ್ವಸಂಗ ಪರಿತ್ಯಾಗಿ. ಅದರ ಜೊತೆಗೆ ಧೂನ್ಯ ಕಂಪನೆ, ಎಲ್ಲವನ್ನೂ ಕೊಡವಿ ಹಾಕಿದವನು. ಹಾಕ್ಕೊಂಡಿರೋ ಬಟ್ಟೆ ಕೊಡವಿ ಹಾಕಿದವನು, ಆ ದೇಹವನ್ನು ಸಹ ಕೊಡವಿ ಹಾಕಿದವನು. ದೇಹವನ್ನು ಕೊಡವಿ ಹಾಕಿದ ಅವನು ಅಂದರೆ ದೇಹದ ಮೇಲೆ ಇನಿತೂ ಸಹ ಅಭಿಮಾನ ಇಲ್ಲದೇ ಇರುವವನು. ಅಂಥ ಅವಧೂತ ಹೇಳ್ತಾ ಇದ್ದಾನೆ. ಆದರೆ ಇಲ್ಲಿ ಹೇಳ್ತಾ ಇರುವವನು, ಕೇಳ್ತಾ ಇರೋರು ಇಬ್ಬರೂ ಸಹ ಅವಧೂತರಲ್ಲ. ಹಾಗಾಗಿ ಇದನ್ನು ಮಾಡಬಾರ್ದು ಅಂತಲ್ಲ, ಯಾರಿಗೆ ತೀವ್ರವಾದಂಥ ಆಸಕ್ತಿ ಉಂಟೋ, ಉತ್ಕಟವಾದ ಇಚ್ಛೆ ಉಂಟೋ ಅವರು ಮಾತ್ರ ಇದಕ್ಕೆ ಅಧಿಕಾರಿಗಳು. ಹಾಗಾಗಿ ಅವರು ಹೇಳಿದ್ದಾರೆ ಅಂಥೇಳಿ ನಿಮ್ಮ ಪಕ್ಕದ ಮನೆಯವರು ಯಾರೋ ನಿಮ್ಮ ಮನೆ ಕಟ್ಟಬೇಕಿದ್ರೆ ಅವ್ರ ಮನೆ ಗೋಡೆ ತಂದು ನಿಮ್ಮ ಮನೆ ಗೋಡೆ ಜಾಗದಲ್ಲೇ ಕಟ್ಟಿದರೂ ಸಹ ಹೇಳಿದ್ದಾರೆ, ಅವ್ರು ಯಾರು ಬಂದಿದ್ರಲ್ಲ ಬೆಂಗಳೂರಿಂದ, ಸಹಿಸ್ಕೊ ಅಂತ. ಸಹಿಸ್ಬಿಡೋಣ. ನಾನು ಅದನ್ನು ಪಾಠ ಮಾಡ್ತಾ ಇಲ್ಲ. ಎನ್ಕರೇಜ್ ಮಾಡಿದ್ರಪ್ಪ, ಸಹಿಸ್ಬಿಡೋಣ. ಅದು ಇವಾಗ ಬರೋದಿಲ್ಲ ಸಂಶಯ. ಉಪನ್ಯಾಸ ಮುಗಿಸ್ಕೊಂಡು ಹೋಗ್ತಾ ಇರಬೇಕಿದ್ರೆ ಹೌದಲ್ವಾ, ಇದೊಂದು ಶುರು ಆಗುತ್ತೆ ಆಗ. ಹಾಗಾಗಿ ಇದನ್ನು ಹೇಳ್ತಾ ಇರೋನು ಯಾರು? ಅವಧೂತ. ಕೇಳ್ತಾ ಇರೋನು ಯಾರು? ಅಲ್ಲಿ ಯದು ಮಹಾರಾಜ, ಅವನು ಸಹ ವಿರಕ್ತನೇ ಆಗಿದ್ದ. ಮತ್ತು ಹೇಳ್ತಾ ಇರೋವನು ಕೃಷ್ಣ.
ಕೇಳ್ತಾ ಇರೋನು ಯಾರು? ಉದ್ಧವ. ತನಗೆ ಯಾವುದೂ ಬೇಡ, ನಿನ್ನ ಜೊತೆಗೆ ಬರ್ತದೆ ಅಂತ ಹಠ ಹಿಡಿದವನು. ನಾವು ಕೃಷ್ಣನ ಜೊತೆಗೆ ಎಷ್ಟೊತ್ತು ಹೋಗ್ತೇವೆ? ಕೃಷ್ಣನ ಪೋಟದ ಕೈ ಮುಗಿದು ದೀಪ ಹಚ್ಬಿಟ್ರೆ ಕೃಷ್ಣ ಇನ್ಮೇಲೆ ಯು ಎಂ ವಯಂ ವಯಂ ಹೇಳೋ ಗಿರಾಕಿಗಳು ನಾವು ಅಲ್ವಾ? ಹಾಗಿದ್ದಾಗ ಇದ್ದಕ್ಕಿದ್ದಾಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮುಂದಾಗಬೇಡಿ. ತೀವ್ರವಾದ ಆಸಕ್ತಿ ಇರೋವರಿಗೆ ಇದು ಓಹೋ ಅಂತ ಪಾಠ ಹೇಳುವಂಥದ್ದು. ಹಾಗಾಗಿ ಸಹನೆ. ಯಾಕೆ ಇಷ್ಟೆಲ್ಲ ಮಾತು ಹೇಳ್ತೇನೆ ಅಂದರೆ, ವೇದಾಂತದ ದಾರಿಯಲ್ಲಿ ಸಾಗುವವರಿಗೆ ಸಹನೆ ಎನ್ನುವಂಥದ್ದು ಅನಿವಾರ್ಯ. ಅದಿಲ್ಲದೆ ಇದ್ದರೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿ ಗಂಡು ಸಾಧನೆ ಮಾಡಿದರೆ ಹೆಂಡತಿಯೇ, ಏನ್ರಿ ನಿಮ್ದು ಇದೇ ಗೋಳಾಗೋಯ್ತಲ್ರಿ ದಿನ ಅಂತಂದರೆ, ಇಲ್ಲಿ ಕೇಳು ಇಲ್ಲಿ ಬಿಡು. ಅಕಸ್ಮಾತ್ ಹೆಂಡ್ತಿ, ಇಲ್ಲರಿ ನನಗೆ ಇವತ್ತಲ್ಲಿ ಭಜನೆ ಇದೆ, ರಾಮಕೃಷ್ಣಾಶ್ರಮಕ್ಕೆ ಹೋಗಬೇಕು, ಅಲ್ಲಿ ಏನೋ ವೇದಾಂತ ರಿಟ್ರೇಟ್ ಇದೆ ಅಂತ ನಾನು ಹೋಗಬೇಕು ಅಂದರೆ, ಇವನು ಹಲ್ಲು ಕಡಿದ್ರೆ ಅವಳು ಮತ್ತು ಹಲ್ಲು ಕಡಿಬಾರ್ದು. ಯಾಕೆಂದರೆ ಆವಾಗ ದೇವೇಶು ಶ್ರಯಧ್ವಂ ಡಿಶುಮ್ ಶುರು ಆಗ್ಬಿಡುತ್ತೆ. ಅದಾಗಬಾರ್ದು. ಹೌದಾ, ನೀವು ಹಲ್ಲು ಕಡಿತಾ ಇರಿ, ನಾನು ಮನೆಗೆ ಬರೋಷ್ಟೊತ್ತಿಗೂ ಇದ್ದರೆ ಮತ್ತು ನಾಳೆ ಕಡಿತೀರಂತೆ ಅಂತ ಹೇಳ್ಕೊಂಡು ಸುಮ್ಮನೆ ಹೋಗ್ತಾ ಇರಬೇಕು ಅಂತ. ದಯವಿಟ್ಟು ನಾ ಹೀಗೆ ಹೇಳೋದಂತ ಗಂಡಸು ನನ್ನ ಬೈತಾರೆ, ನೀವು ಹಾಗೆ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ. ಒಬ್ಬರಿಗೆ ಈ ರೀತಿಯಾದಂಥ ಮಾತನಾಡುವ ಕಲೆ ಗೊತ್ತಿದ್ರೆ ಅದಕ್ಕೆ ನಾವು ಪ್ರತಿಕ್ರಿಯಿಸಲಿಕ್ಕೆ ಹೋಗಬಾರದು. ಕೇಳ್ಕೊಂಡು ಸುಮ್ಮನೆ ಇರಬೇಕು. ಮಾತಾಡದೇ ಇದ್ದವರೆಲ್ಲ ದಡ್ರಲ್ಲ, ಮಾತನಾಡ್ಲಿಕ್ಕೆ ಬರೋದಿಲ್ಲ ಅಂತನೂ ಅರ್ಥ ಅಲ್ಲ. ಒಳಗಡೆಯಿಂದ ನಮ್ಮನ್ನು ನಾವು ಏನು ಮಾಡ್ಕೊಳ್ತಾ ಇದ್ದೇವೆ? ಅಭ್ಯಾಸ ಮಾಡಿಕೊಳ್ತಾ ತಾಳ್ಮೆ. ಕೊನೆಗೆ ಎಲ್ಲೋ ಒಂದು ಸಲ ಬೇಕಿದ್ರೆ ಒಂದು ರುಚಿ ತೋರಿಸ್ಬಿಡ್ಬೋದು ಹೀಗೆ ಅಂತ. ಆಗ ಅವ್ರಿಗೆ ಗೊತ್ತಾಗ್ತದೆ, ಓಹೋ 2 ತಿಂಗಳದ ಹಿಂದಿನ ಅಕ್ಕಿ ಇವತ್ತು ಉತ್ತರ ಬಂತಪ್ಪ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ತಾಳ್ಮೆ ಬೇಕು. ಯಾಕೆ ಹೇಳ್ತೇನೆ ಅಂದರೆ, ಅದೊಂದು ಆಶ್ರಮ. ಆಶ್ರಮದಲ್ಲಿ ಒಂದು 5 ನಿಮಿಷ, ಯಾಕೆಂದ್ರೆ ಪ್ರಾರಂಭ ಮಾಡೋದು 10 ನಿಮಿಷ ತಡ, ಆದ್ದರಿಂದ 10 ನಿಮಿಷ ತಡ ಮಾಡಿ ನಿಲ್ಲಿಸ್ತೇನೆ. ನಾಳೆಯಿಂದ ಇನ್ ಟೈಮ್ ಶುರು ಆಗುತ್ತೆ ಪ್ರಾಯಶಃ, ಹಾಗಾಗಿ ಇನ್ ಟೈಮಿಂದ ನಿಲ್ಲಿಸ್ಬಿಡ್ತೇನೆ. ಒಬ್ಬ ಅಧ್ಯಾಪಕರು ಪ್ರಾಚೀನ ಕಾಲದಲ್ಲಿ ಆಶ್ರಮ ಗುರುಕುಲ ಅಲ್ಲಿ ಪಾಠ ಮಾಡ್ತಾಯಿದ್ರು. ಮುಂದ್ಗಡೆಗೆ ಕೆಲವು ವಿದ್ಯಾರ್ಥಿಗಳು ಕುಳಿತು ಪಾಠ ಕೇಳ್ತಾಯಿದ್ರು. ತುಂಬ ಆಳವಾದಂಥ ವಿಚಾರ ಹೇಳ್ತಾಯಿದ್ರು. ಹಾಗೆ ಅವರು ಪಾಠ ಮಾಡ್ತಾ ಇರುವಾಗ, ಹಳೆ ಕಾಲ ಈಗಿನ ಥರ ಡೆಸ್ಕು ಡಯಾಸ್ ಏನೂ ಇಲ್ಲ, ಮಣೆ ಹಾಕ್ಕೊಂಡು ಕುಳಿತಿದ್ರು, ಮಕ್ಕಳು ನೆಲದ ಮೇಲೆ ಕುಳಿತಿದ್ರು. ಒಂದು ಈ ಕೆಂಪು ಇರುವೆ ಪದೇ ಪದೇ ಆ ಗುರುಗಳ ಕೈಯನ್ನು ಏರಿ ಕುಟುಕ್ತಾ ಇತ್ತು. ಒಬ್ಬ ವಿದ್ಯಾರ್ಥಿ ಅದನ್ನು ತೀವ್ರವಾಗಿ ಗಮನಿಸಿದ. ಕೊನೆಗೆ ಒಂದು ಮಾತು ಹೇಳ್ತಾನೆ, ಅವನಿಗೆ ಇನ್ನು ನೋಡಲಿಕ್ಕೆ ಆಗದೆ, ಸಹಿಸ್ಲಿಕ್ಕಾಗದೆ ಕೇಳ್ತಾನೆ. 1 ಸಲ ಆಯಿತು, 2 ಸಲ ಆಯಿತು, ಆ ಗುರುಗಳು ಹಿಂಗೆ ತೆಗೆದ್ರು ಹಿಂಗೆ ಬಿಟ್ಟರು, ಮತ್ತೆ ಬರ್ತದೆ, ಮತ್ತೆ ಕುಟುಕ್ತದೆ ಅದು. ಆಮೇಲೆ ಆತ ಕೇಳಿದ, ಗುರುಗಳೇ ಆಗಲಿಂದ ನೋಡ್ತಾ ಇದ್ದೇನೆ, ಈ ಇರುವೆ ನಿಮ್ಮನ್ನು ಕಡಿತಾನೇ ಇದೆ, ನೀವು ಕಡಿಸ್ಕೊಳ್ತಾನೇ ಇದ್ದೀರಿ, 1 ಸಲ ಅದನ್ನು ಹಿಂಗೆ ಹಿಚ್ಚಿಕಿ ಹಾಕ್ಬಿಡ್ಬಾರ್ದು ಆಚೆ, ನಿಮಗೆ ಆಗದಿದ್ದು ಹೇಳಿ ಗುರುಗಳೇ, ನಾನೇ ಮಾಡಿಬಿಡ್ತೇನೆ, ಹೊಸಕ್ಕೆ ಹಾಕ್ಬಿಡ್ತೇನೆ ಅದನ್ನು ಅಂತ. ಆಗ ಗುರುಗಳು ಹೇಳಿದ ಮಾತು, ಇಷ್ಟೊತ್ತು ತನಕ ನೀನು ನನ್ನ ಪಾಠ ಕೇಳಲಿಲ್ಲ, ಇರುವೆ ನೋಡ್ತಿದ್ದೀಯ ಅಲ್ವಾ? ಹೌದು ಗುರುಗಳೇ, ನಂಗೆ ನೋಡ್ಲಿಕ್ಕಾಗಲಿಲ್ಲ, ಪ್ರಾಮಾಣಿಕ ಒಪ್ಕೊಂಡ. ಆಗ ಅವ್ರು ಹೇಳ್ತಾರೆ, ಕಡಿಲಿ ಬಿಡಪ್ಪ, ಕಡಿಯುವುದು ಇರುವೆಯ ಸ್ವಭಾವ. ಅದು ಎಷ್ಟು ಸಲ ಕಡಿದರೂ ಸಹ ಅದು ಕಡಿದಿದ್ದನ್ನೆಲ್ಲ ಸಹಿಸಿಕೊಳ್ಳುವುದು ನನ್ನ ಸ್ವಭಾವ, ಅದನ್ನು ಹಿಂಸಿಸದೇ ಇರುವುದು ನನ್ನ ಸ್ವಭಾವ. ಆದ್ದರಿಂದ ಕಡಿಲೇ ಬಿಡಪ್ಪ. ಯಾಕೆಂದರೆ ನನ್ನ ಮುಂದಿನ ದಾರಿಯಲ್ಲಿ ಇನ್ನೂ ಹೆಚ್ಚು ಜನ ನನ್ನನ್ನು ಕಡಿಯೋರಿದ್ದಾರೆ, ಈ ಬಡಪಾಯಿ ನನ್ನ ಏನನ್ನು ಕಡಿತದೆಯಪ್ಪ. ಇದೆಲ್ಲ ವೇದಾಂತದ ಮೊದಲ ಸೋಪಾನಗಳು ಮರಿ. ಕಡಿಲೇ ಬಿಡು. ಯಾಕೆಂದರೆ ಅದನ್ನು ಹುಟ್ಟಿಸಿದವನು ನಾನಲ್ಲ, ಅದನ್ನು ನಾನು ನೀನು ಇಬ್ಬರೂ ಸಾಯಿಸ್ಬೋದು, ಅದನ್ನು ಸತ್ತ ಮೇಲೆ ಅದನ್ನು ಬದುಕಿಸುವಂಥ ಶಕ್ತಿ ನನಗಿಲ್ಲ, ನಿನಗೇನಾದ್ರು ಇದೆಯಾ? ಇಲ್ಲ ಅಲ್ವಾ? ಹಾಗಾಗಿ ನಾವು ಅದನ್ನು ಸಾಯಿಸಬಾರ್ದು. ಅದು ಅದರ ಸ್ವಭಾವ. ಚೇಳು ಕುಟುಕತ್ತೆ, ಅದರ ಸ್ವಭಾವ. ಅಂದ ಮಾತ್ರಕ್ಕೆ ಸಾಯಿಸೋದೇನ್ರಿ? ನಾವು ದೊಡ್ಡ ಡಿಗ್ರಿ ಮಾಡಿ ಇವತ್ತು ಹೇಳ್ಕೊಬಿಡೋದು, ಏನು ಮಾಡಿದೆ ಗೊತ್ತಾ, ನಾನು ಒಂದು ಚೇಳು ಬಂತು ನೋಡು, ಒಡೆದಾಕ್ಬಿಟ್ಟೆ ಹೀಗೆ ಅಂತ. ಆ ಚೇಳಿನ ಸಂತತಿಗಳಲ್ಲಿ ಎಷ್ಟು ನಗುತ್ತವ ನಮ್ಮನ್ನು ನೋಡಿ ಅಲ್ವಾ? ಹಾಗಾಗಿ ಇಂತಹ ಪಾಠ
ಸಹನೆಯ ಪಾಠವನ್ನು ನಾವು ಮೊದಲು ಕಲಿಬೇಕು ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಮೊದಲು ಭೂಮಿ ತಾಯಿಯನ್ನು ಸಹನಾಮೂರ್ತಿ ಇದ್ರ ಬಗ್ಗೆ ಹೇಳ್ತಾವ್ರು ತುಂಬ ಉಂಟು. ನಮ್ಮಲ್ಲಿ ಮದುವೆ ಆಗಿ ಹೆಣ್ಣುಮಗಳನ್ನು ಗಂಡನ ಮನೆಗೆ ಕಳಿಸ್ಕೊಡ್ಬೇಕಿದ್ರೆ ಒಂದು ಮಾತಿತ್ತು, ಈಗ ಹೇಳೋದಿಲ್ಲ, ಪುರೋಹಿತರು ಹೆದರ್ತಾರೆ ಹೇಳೋದಕ್ಕೆ. ಏನಕ್ಕೆ ಹೇಳಿದರೆ, ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಭೋಜ್ಯೇಶು ಮಾತಾ ಶಯನೇಶು ರಂಭ ಇತ್ಯಾದಿ ಇತ್ಯಾದಿಗಳೆಲ್ಲ ಹೇಳ್ತಾ ಆಮೇಲೆ ಸಹನೆಯಲ್ಲಿ ಧರಿತ್ರಿ ಅಂತ ಒಂದು ಶಬ್ದ. ನೀನು ಹೇಗಿರಬೇಕು ಹೇಳಿದರೆ ಆ ಭೂಮಿ ತಾಯಿಯಂತೆ ಸಹನಾಮೂರ್ತಿ ಆಗು ಅಂತ. ಬರೇ ಸಹನ ಅಂತ ಹೆಸರಿಟ್ಕೊಂಡ್ರೂ ಸಾಲದು, ಗಂಡನ ಹೆಸರು ಮೂರ್ತಿ ಸಹನಾಮೂರ್ತಿ ಆದರೂ ಸಾಲದು. ಹಾಗಾಗಿ ಸಹನೆಯಿಂದ ವರ್ತಿಸು. ಏಕೆಂದರೆ 10 ಜನರ ಜೊತೆ ಕೂಡಿ ಬದುಕಬೇಕಿದ್ರೆ ಅಭಿಪ್ರಾಯ ಭೇದ ಬರೋದು ತೀರಾ ಸಹಜ. ಹಾಗಾಗಿ ಆ ಎಲ್ಲ ಅಭಿಪ್ರಾಯ ಭೇದಗಳು ಬಂದಾಗಲೂ ಸಹ ಅದನ್ನೆಲ್ಲವನ್ನೂ ಸಹ ನೀನು ಜೀರ್ಣಿಸಿಕೊಂಡು ನಿನ್ನ ಅಭಿಪ್ರಾಯವನ್ನು ಅವರಿಗೂ ಹೇಳಿ ಅವರಿಗೂ ಅರ್ಥ ಮಾಡ್ತಾ ಸಹನೆಯಿಂದ ಬದುಕು ಅಂತ ಪಾಠ ಮಾಡುವಂಥದ್ದು. ಇವತ್ತು ಹೀಗೆ ಅಪ್ಪ ಅಮ್ಮನೂ ಹೇಳೋದಿಲ್ಲ, ಪುರೋಹಿತರಂತೂ ಹೇಳುವ ಧೈರ್ಯವನ್ನು ಕಳ್ಕೊಂಡಿದ್ದಾರೆ. ಆದ್ದರಿಂದ ಇಂಥ ಮಾತುಗಳೆಲ್ಲ ಏನಾಗಿ ಕೇಳಿದರೆ ಭೂಮಿಯಲ್ಲಿರುವಂಥ ಮರಳುಗಳ ರಾಶಿಯನ್ನು ಸೇರಿಬಿಟ್ಟಿವೆ ಎಲ್ಲವೂ ಸಹ ಅಲ್ವಾ. ಇರಬೇಕು ಅದರೊಳಗೂ ಸಹ ತಾಯಂದಿರಿಗೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಗಂಡ ಎಷ್ಟೇ ರೀತಿ ಹಾರಾಟ ಮಾಡಿದರೂ ಸಹ ತನ್ನ ಸಹನೆಯಿಂದಲೇ ನಿಯಂತ್ರಣ ಮಾಡುವಂಥ ಶಕ್ತಿಯನ್ನು ಭಗವಂತ ಅವರಿಗೆ ಕೊಟ್ಟಿರ್ತಾನೆ. ಇದನ್ನು ನಾವು ಮರಿಬಾರ್ದು. ಹಾಗಾಗಿ ಅವರಿಗೆ ಪಾಠ ಮಾಡೋದಲ್ಲ, ಅವರು ಗುಣವನ್ನು ಎತ್ತಿ ಹೇಳುವಂಥದ್ದು ಅದು. ಸಹನೆಯಲ್ಲಿ ಧರಿತ್ರಿ ನೀನು ಅಂತ. ಇಂಥ ಶಕ್ತಿ ನಿನಗುಂಟು, ಹುದುಗಿದೆ, ಅದನ್ನು ಹೊರಗೆ ನೀನು ಎಳ್ಕೊಳ್ಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಹೇಳಿದಂಥ ಮಾತು. ಹಾಗಾಗಿ ಲೋಕ ಜೀವನಕ್ಕೂ ಅಧ್ಯಾತ್ಮ ಜೀವನಕ್ಕೂ ಸಹ ನಮಗೆ ಸಹನೆ ಎನ್ನುವಂಥದ್ದು ಬೇಕೇ ಬೇಕು. ಅಷ್ಟು ಹಿನ್ನೆಲೆಯಲ್ಲಿ ನಾನು ಈ ಪೃಥ್ವಿಯಿಂದ ಸಹನೆಯನ್ನು ಕಲಿತಿದ್ದೇನೆ ಅಂತ ಮೊದಲನೇದು. ಎರಡನೆಯದು ಇನ್ನೊಂದು ಪರೋಪಕಾರ ಮಾಡುವುದನ್ನು ಕಲಿತಿದ್ದೇನೆ. ಅಂದರೆ ಯಾರು ಎಷ್ಟೇ ಹಿಂಸೆ ಕೊಟ್ಟರೂ ಸಹ ಅವರು ಕೊಟ್ಟಂತಹ ಹಿಂಸೆಯನ್ನು ಸಹಿಸಿಕೊಂಡು ಪರೋಪಕಾರ ಮಾಡಬೇಕು. ಮತ್ತೆ ಹೇಳ್ತೇನೆ, ಇದು ತೀವ್ರವಾದಂಥ ಉತ್ಕಟ ಸಾಧಕರಿಗೆ ಹೇಳಿದಂಥ ಮಾತು. ಹೇಗೆ ನೋಡಿ, ಭೂಮಿಯದೇ ಒಂದು ಅಂಶ ಭಾಗ ಮರದಲ್ಲಿ ಏನಾಗುತ್ತೆ, ಇನ್ನೇನು ಮಾವಿನ ಹಣ್ಣು ಸೀಸನ್ ಬರುತ್ತೆ, ಹೂವಾಗತ್ತೆ, ಕಾಯಾಗತ್ತೆ. ನಾವು ಕಾಯಾದಾಗಲೇ ಕೊಯ್ಯೋದಕ್ಕೆ ಶುರು ಮಾಡ್ತೇವೆ, ಪದಾರ್ಥ ಮಾಡಲಿಕ್ಕೆ ಬರುತ್ತೆ ಅಂತ. ಆಮೇಲೆ ಹಣ್ಣು ಆದಮೇಲೆ ಅಲ್ವಾ, ಆಮೇಲೆ ಹಣ್ಣು ಕೈ ಸಿಗದೆ ಇದೆ ಟೊಂಗೆನೇ ಕಡಿತೇವೆ, ಕೊನೆಗೆ ಅದನ್ನು ನಾವು ತಿಂತೇವೆ. ಹೀಗೆ ಅಂತ ಪ್ರಶ್ನೆ ಇಷ್ಟೇ, ಯಾವುದಾದ್ರೂ ಒಂದು ಮಾವಿನ ಮರ ತಾನು ಬೆಳೆದ ಹಣ್ಣನ್ನು, ಒಂದು ಹಣ್ಣನ್ನಾದರೂ ಯಾವುದಾದ್ರೂ ಮಾವಿನ ಮರ ತಿಂದಿದೆಯಾ? ಇಲ್ಲ ಅಲ್ವಾ, ತಿಂದಿಲ್ಲ. ಅದು ಟೊಂಗೆ ಕಡ್ದಾಗೆ ಯಾಕೆ ಕಡದೆ ಅಂತ ಕೇಳಿದೆಯಾ? ಇಲ್ಲ ಅಲ್ವಾ. ಅಲ್ಲಿಗೆ ಪರೋಪಕಾರಾಯ ಫಲಂತಿ ವೃಕ್ಷಾಹ. ಹೌದು ತಾನೇ, ಇಷ್ಟಕ್ಕೆ ಮುಗಿದಿಲ್ಲ ಆ ವೃಕ್ಷದ ಕಥೆ, ಭೂಮಿಯ ಮುಂದುವರೆದ ಭಾಗ. ಸರಿ, ಅದಾದಮೇಲೆ ಆ ಗಿಡವನ್ನು ನಾವು ಅದು ಒಣಗಿತು ಅಥವಾ ಫಲ ಕೊಡಲಿಲ್ಲ ಅಂತ ಅನ್ನಿಸಿದಾಗ ಕಡ್ದು ಹಾಕ್ಬಿಡ್ತೇವೆ. 6 ತಿಂಗಳಿಗೆ 1 ವರ್ಷಕ್ಕೆ ಅದು ಒಣಗೋಯ್ತು. ಕೊನೆಗೆ ನಾವು ಏನು ಮಾಡ್ತೇವೆ ಅಂತಂದರೆ ಅದನ್ನು ತಂದು ಒಲೆ ಇದ್ದರೆ ಒಲೆಯಲ್ಲಿ ಉರುವಲಾಗಿ ಉಪಯೋಗಿಸ್ತೇವೆ. ಅಂದರೆ ಇರುವಾಗ, ಬದುಕಿರುವಾಗ ಏನೂ ಕೊಡದೆ ಇದ್ರೂ ನೆರಳನ್ನು ಕೊಟ್ಟಿತು, ಆಮೇಲೆ ಹೂವಿನ ಗಿಡ ಆದರೂ ಹೂವನ್ನು ಕೊಟ್ಟಿತು, ಹಣ್ಣಿನ ಗಿಡ ಆದರೂ ಹಣ್ಣನ್ನು ಕೊಟ್ಟಿತು ಅಲ್ವಾ. ಅದಾದಮೇಲೆ ಕಡಿದು ಹಾಕಿದಾಗ ಮತ್ತೆ ಉರುವಲಾಗಿ ಕೊನೇ ಕಾಲದಲ್ಲಿ ನಮಗೆ ಸಹಾಯ ಮಾಡುತ್ತೆ. ಇಷ್ಟನ್ನೆಲ್ಲ ಹೇಳಿ ಅವಧೂತ ಕೇಳ್ತಾನೆ, ಯದು ಮಹಾರಾಜ, ಮನುಷ್ಯ ಯಾರಿಗೆ ಏನು ಕೊಡ್ತಾನೆ? ಮರಗಳು ಸತ್ತರೆ ಉರುವಲಾಗಿ ಉಪಕರಿಸ್ತವೆ, ಮನುಷ್ಯ ಸತ್ತರೆ ಏನಾಗ್ತಾನೆ? ಕೊಳೆತು ನಾರ್ತಾನೆ ಅಲ್ವಾ. ಅದರಿಂದ ಮನುಷ್ಯ ಮರಗಳನ್ನು ಬರೇ ಬೆಳೆಸಿದ್ರೆ ಸಾಲದು, ಅವುಗಳಿಂದ ತಾನು ಪಾಠ ಕಲಿಬೇಕು. ಹಾಗಾಗಿ ಪರೋಪಕಾರಾಯ ಇದಂ ಶರೀರಂ ಅಂತ. ಅಷ್ಟೇ ಅಲ್ಲ, ಆ ಭೂಮಿಯ ಇನ್ನೊಂದು ಭಾಗ, ಭೂಮಿಯಲ್ಲಿ ಹರಿಯುವಂತಹದ್ದು ನದಿ, ಅದು ಸಹ ಏನು ಮಾಡುತ್ತೆ? ಪರೋಪಕಾರಕ್ಕಾಗಿ ಹರಿತದೆ. ಯಾವುದಾದ್ರು ಒಂದು ನದಿ ತನ್ನ ನೀರನ್ನು ತಾನು ಕುಡಿದಿದೆಯಾ? ಅದೇನಾದ್ರು ತಾನೇ ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ದಿದ್ರೆ ನಮಗೆ ಇವತ್ತು ನೀರು ಸಿಗ್ತಾನೇ ಇರಲಿಲ್ಲ ಅಲ್ವಾ. ಹಾಗಾಗಿ ಯಾಕೆ ನನ್ನ ನೀರನ್ನು ನೀವು ಕುಡಿದೆ ಅಂತ ನದಿ ಕೇಳೋದಿಲ್ಲ, ಯಾಕೆ ನನ್ನನ್ನು ಕಡದೆ ಅಂತ ಮರ ಕೇಳೋದಿಲ್ಲ, ಯಾಕೆ ನನ್ನ ಹಣ್ಣನ್ನು ನೀನು ಉಪಯೋಗಿಸಿದೆ ಅಂತಲೂ ಕೇಳೋದಿಲ್ಲ, ಯಾಕೆ ನನ್ನ ಹೂವುಗಳನ್ನು ಕೊಯ್ದೆ ಅಂತಲೂ ಕೇಳೋದಿಲ್ಲ. ಇಷ್ಟಲ್ಲದೆ ನಮಗೆ ಜಂಬ, ಆ ಹೂ ಬಿಡುವ ಗಿಡಗಳಲ್ಲಿ ಬಿಟ್ಟಂಥ ಹೂವನ್ನು ತಂದು ಭಗವಂತನಿಗೆ ಹಾಕಿ, ಓ ನಾನೇನೋ ಅವನಿಗೆ ಕೊಟ್ಬಿಟ್ಟೆ
ಅನ್ನೋ ತರಹ ನಿಜವಾಗಿ ನಾವು ಅದನ್ನು ಹಾಕಿದಾಗ ಆ ಪೂಜೆಯಿಂದ ಪುಣ್ಯ ಬರುವಂತಿದ್ದರೆ ಅದು ಯಾರಿಗೆ ಸಲ್ಲಬೇಕು? ಆ ಗಿಡಕ್ಕೆ ಸಲ್ಲಬೇಕು, ನಮಗಲ್ಲ. ಯಾಕೆಂದರೆ ಗೊತ್ತು ಭಗವಂತನಿಗೆ ಅದನ್ನು ಹಾಕಬೇಕಿದ್ರೆ ನಮ್ಮ ಮನಸ್ಸು ಅಲ್ಲಿ ಇಲ್ಲ ಅಂತ. ಹೂವನ್ನು ಹಾಕೋದು ಅಂದರೆ ಏನು ರೀ? ಹೂವನ್ನು ಹಾಕೋದು ಅಂದರೆ ಇಟ್ ಈಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಅವರ್ ಮೈಂಡ್. ಮನಸ್ಸು ಎನ್ನುವ ಪುಷ್ಪವನ್ನು ನಾವು ಸಲ್ಲಿಸ್ತಾ ಇರ್ತೇವೆ, ನಮ್ಮ ಮನಸ್ಸಿನ ಪ್ರತಿನಿಧಿಯಾಗಿ ಆ ಹೂವನ್ನು ಹಾಕೋದು. ನೀವು ಹಾಕಬೇಕಿದ್ರೆ ಏನೋ ಫೋನ್ ಬಂದಾಗಂತ ನೋಡುವಲ್ಲೇ ಹಿಂಗಂದರೆ ಕೈ ಇಲ್ಲಿ, ಅಲ್ಲಿ ಫೋನ್ ರಿಂಗ್ ಆಗ್ತಾ ಇರೋದು, ಹೂ ಭಗವಂತನ ತಲೆ ಮೇಲೋ ಪಾದಕ್ಕೆ ಬಿತ್ತು, ಪೂಜೆ ಆಯ್ತಾ? ವಿಚಾರ ಮಾಡಿ. ಆಗ ಆ ಗಿಡ ಏನು ಹೇಳುತ್ತೆ ನಮಗೆ? ಅದು ಪಾಠ ಮಾಡುತ್ತೆ ಅಲ್ವಾ? ಆದ್ದರಿಂದ ಪರೋಪಕಾರ ಮಾಡೋದನ್ನು ಕಲಿ ಅಂತ ಭೂಮಿ ತಾಯಿ ಹೇಳಿತು, ನಾನು ಕಲಿತೆ. ಹಾಗಾಗಿ ನಾನು ಇವತ್ತೇನಾದರೂ ಮಾಡುವಂತಿದ್ದರೆ ಆ ಭೂಮಿ ತಾಯಿಯಿಂದ ಕಲಿತಂತಹ ಆ ಒಂದು ಸಹನಾ ಪಾಠವನ್ನು ಕಲಿತಿದ್ದೇನೆ. ಹಾಗಾಗಿ ಯಾರು ಏನು ಬಂದು ಕೇಳಿದ್ರು ಸಹ ಅವರಿಗೆ ನಾನು ನನ್ನ ಜ್ಞಾನವನ್ನು ಹಂಚುತ್ತೇನೆ. ಅದು ನಾನು ಮಾಡುವಂಥ ಪರೋಪಕಾರ. ನಾನು ಯಾರು ಸಾಯಿಸೋದಕ್ಕೆ ಬಂದರೆ ಭಾಳ ಸಂತೋಷ ಅಂತ ಕೈ ಎತ್ತಿ ಬಿಡ್ತೇನೆ. ಈ ಎರಡು ಪಾಠವನ್ನು ನಾನು ನನ್ನ 24 ಗುರುಗಳಲ್ಲಿ ಮೊದಲನೇ ಗುರುವಾದಂಥ ಭೂಮಿ ತಾಯಿಯಿಂದ ನಾನು ಕಲಿತಿದ್ದೇನೆ ಅಂತಾನೆ ಅವಧೂತ. ಹಾಗೆ ಮುಂದಿನ ಗುರು ವಾಯು. ಆಗ ಅವಧೂತ ಹೇಳ್ತಾನೆ, ಇವತ್ತಿನ ಸಮಯ ಆಗಿಬಿಟ್ಟಿದೆಪ್ಪ, ಹೇಗೂ ಇಲ್ಲೇ ಇರ್ತೇನಲ್ಲ 3 ದಿವಸ, ನಾಳೆ ಹೇಳ್ತೇನೆ ಅಂತಾನೆ. ಹಾಗಾಗಿ ನಾಳೆ ಮತ್ತೆ ಪುನಃ ಸೇರಿದಾಗ ಮುಂದಿನ ವಿಚಾರವನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.